ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ. ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ರೈತ ಬಾಂಧವರೇ, ಇಂದಿನ ಮತ್ಸ್ಯತರಂಗ ಬಾನುಲಿ ಸರಣಿಯಲ್ಲಿ ಮೀನುಮರಿ ಪಾಲನೆಯನ್ನು ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ಅಂತರಸಂತೆ ಹೋಬಳಿ ರಾಮೇನಹಳ್ಳಿಯ ವಿ ಮಹೇಶ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ. ಮಹೇಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹುಟ್ಟೂರು? ಸರ್ ರಾಮೇನಹಳ್ಳಿ, HD ಕೋಟೆ ತಾಲೂಕು. ವಯಸ್ಸು? ಸರ್ 40. ಏನು ವಿದ್ಯಾಭ್ಯಾಸ ಮಾಡಿದಿರಿ? ಸರ್ BE. ಹಾಂ. ಯಾವ ಬ್ರಾಂಚು? ಇಂಡಸ್ಟ್ರಿಯಲೈಸೇಷನ್ ಪ್ರೊಡಕ್ಷನ್. ಹೌದಾ? ನಂತರ ಏನಾದ್ರು ಕೆಲಸ ಮಾಡಿದ್ರೆ? ಸರ್ ಮಾಡಲಿಲ್ಲ ಸರ್. ಏಕೆ? ನಮ್ಮ ತಂದೆ ತೀರ್ಕಾಲ ನಂತರ ಕೃಷಿ ಜವಾಬ್ದಾರಿನೇ ತಗೊಂಡೆ ಸರ್ ನಾನು. ಜಮೀನು ಎಷ್ಟಿದೆ ಮಹೇಶ್ ಅವರೇ? ಸರ್ ನನಗೆ ಒಂದು 11 ಎಕರೆ ಬರುತ್ತೆ ಸರ್. ನಮ್ಮ ಫ್ಯಾಮಿಲಿಗೆ ಒಂದು 22 ಎಕರೆ ಬರುತ್ತೆ ಸರ್. ಏನೇನು ಬೆಳೆ ಇದೆ? ಸರ್ ಮೀನಿದೆ, ಮುಖ್ಯವಾಗಿ ಮೀನೇ ಆಗಿದೆ ನನಗೆ. ಮತ್ತು ಜೊತೆಗೆ ರೇಷ್ಮೆ ಇದೆ, ಹೈನುಗಾರಿಕೆ ಇದೆ, ತೋಟ ಇದೆ ಸರ್. ತೋಟದಲ್ಲಿ ಏನೇನಿದೆ? ತೆಂಗು, ಅಡಿಕೆ, ಸಪೋಟ ಮತ್ತು ಕಾಳು ಮೆಣಸಿದೆ ಸರ್. ರೇಷ್ಮೆ ಒಂದು 3 ಎಕರೆ ಮಾಡಿದ್ದೀನಿ ಸರ್. ರೇಷ್ಮೆ ಒಂದು 3 ಎಕರೆ ಇದೆ. ಯಾತಕ್ಕೋಸ್ಕರ ಮೀನು ಸಾಕಾಣಿಕೆನ ಆರಂಭ ಮಾಡಿದ್ರಿ? ಮೀನು ಸಾಕಾಣಿಕೆ ಅದು ಜಾಗ ಮಾಡಿಸಿದ್ದು ನನ್ನ ಕೈಯಲ್ಲಿ. ಅದು ಜಾಗ ಅಲ್ಲಿ ಸೂಕ್ತವಾಗಿತ್ತು. ಅಂದರೆ ನಮ್ಮ ಕುಟುಂಬಕ್ಕೆ ಒಂದು 20 ಎಕರೆ ಒಂದು ಕರಳು ಜಾಗನೇ ಬರುತ್ತೆ. ಕರಳು ಅಂದರೆ ಜೋಗು ಪ್ರದೇಶ ಅಂತ ಬರುತ್ತೆ. ನಮ್ಮ ಪೂರ್ವಿಕರು ಎಲ್ಲ ಒಟ್ಟಿಗೆ ಇದ್ದಾಗ ಅಲ್ಲಿ ಒಂದು ಹಳ್ಳಿ ಕರ್ದನಗಳನ್ನ ಒಂದು 100-150 ರಾಸು ಹಾಗೆ ಮೇಯ್ಕೊಂಡಿರ್ತಿದ್ದು. ಅದು ಕೃಷಿಗೆ ಯೋಗ್ಯ ಇಲ್ಲ. ಅದು ಅಂದರೆ ಯಾವಾಗಲೂ 365 ದಿನ ಬರೀ ನೀರು ಜಿನುಗೋ ಥರ ಇದ್ದಿದ್ದರಿಂದ ಅಲ್ಲಿ ಕೃಷಿ ಅವ್ರಿಗೆ ಸಕ್ಸಸ್ ಆಯ್ತಾ ಇರಲಿಲ್ಲ. ನಮ್ಮ ತಂದೆಯವರು ಅಲ್ಲಿ ಅಡಿಕೆ ಪ್ರಯತ್ನ ಮಾಡಿದರು, ಮತ್ತು ಭತ್ತ ಪ್ರಯತ್ನ ಮಾಡಿದರು. ಅದೆಲ್ಲ ಫೇಲ್ಯೂರ್ ಆಗಿತ್ತು. ನಾನು ಬಂದಾಗ ಒಂದು ಪ್ರಾಯೋಗಿಕವಾಗಿ ಒಂದು 1/4 ಎಕರೆನಲ್ಲಿ ಒಂದು ಚಿಕ್ಕ ಪಾಂಡ್ ಮಾಡಿ ಶುರು ಮಾಡಿದೆ ನಾನು. ಶುರು ಮಾಡಿದ್ದಂದರೆ ಒಂದು 2011-12ನೇ ಸಾಲಲ್ಲಿ ಚಿಕ್ಕದಾಗಿ ಶುರು ಮಾಡಿದೆ ನಾನು. ಅದಾದಮೇಲೆ 14-15ರಲ್ಲಿ ಅಧಿಕೃತವಾಗಿ ಇಲಾಖೆಯಿಂದ ನೋಂದಣಿ ಮಾಡಿಕೊಂಡು ಮೀನುಮರಿ ಪಾಲನಾ ಕೇಂದ್ರ ಶುರು ಮಾಡಿದೆ ಸರ್. ಮೀನು ಮಾಡಬಹುದಿಲ್ಲ ಅಂತ ನಿಮಗನ್ಸಿದ್ದು ಹೇಗೆ? ಮೀನಿಗೆ ಮುಖ್ಯವಾಗಿ ಬೇಕಾಗಿರೋದು ನೀರು. ಆ ನೀರು 365 ದಿನ ನನಗೆ ಲಭ್ಯ ಇತ್ತು. ಮತ್ತು ಬೇರೇನೂ ಅಲ್ಲಿ ಮಾಡೋದಕ್ಕೆ ಅವಕಾಶ ನನಗೆ ತೀರಾ ಕಡಿಮೆ ಇತ್ತು. ನಾವು ಕುಟುಂಬ ದೊಡ್ಡದಿತ್ತು, ಕರಳು ಭೂಮಿ ಇದ್ರೂ ನಡೀತಾಯಿತ್ತು. ಯಾವಾಗ ನಾವು ಕುಟುಂಬ ಚಿಕ್ಕದಾಯ್ತಾ ಬಂತು, ಕರಳು ಭೂಮಿ ಒಬ್ಬೊಬ್ರಿಗೆ ಸೇರೋ ಥರ ಆಯಿತು. ಆವಾಗ ನಮ್ಮ ಬದುಕಿನಲ್ಲಿ ಕಟ್ಟಬೇಕಾದ್ರೆ ಒಂದು ಆಲ್ಟರ್ನೇಟ್ ಏನಾದರೂ ಹುಡುಕೋಬೇಕು ಅಂತ ನಮಗನ್ಸಿತ್ತು ಸರ್. ಮೊದಲ ಅನುಭವ ಹೇಳಿ. ಮೊದಲಿಗೆ ಒಂದು ಸಣ್ಣ ಪಾಂಡ್ ಮಾಡಿ ಮೀನು ಮರಿ ಬೆಳೆದೆ ಅಂದ್ರಲ್ಲ? ಮೊದಲಿಗೆ ಅದು ಒಂದು ಚಿಕ್ಕ ಪಾಂಡ್ ಮಾಡಿದೆ ಸರ್. ನಾನು ಇಲಾಖೆಯಲ್ಲಿ ಭೇಟಿ ಮಾಡಿದೆ. ಒಂದು ನನಗೆ ಅನುಕೂಲ ಏನಪ್ಪ ಅಂದರೆ, ನನಗೆ ತಂತ್ರಜ್ಞಾನ ಮತ್ತು ನನಗೆ ಬೇಕಾಗಿರೋ ಒಂದು ಸ್ಕಿಲ್ ಹತ್ತಿರದಲ್ಲೇ ಇತ್ತು. ನನಗೆ ಕಬಿನಿ ಮೀನುಮರಿ ಪಾಲನಾ ಕೇಂದ್ರ ಹತ್ತಿರದಲ್ಲೇ ಇತ್ತು. ನಾನು ಹೋಗಿ ಬಂದು ನೋಡೋಷ್ಟು ನನಗೆ ಅವಕಾಶ ಇತ್ತು. ಹಾಗಾಗಿ ನಾನು ನೋಡ್ತಾ ಇದ್ದೆ. ನಾವೆಲ್ಲ ಹುಟ್ಟಿ ಅಲ್ಲೇ ಬೆಳೆದಿರೋದ್ರಿಂದ ನಾವು ಅದನ್ನು ನೋಡ್ತಾನೆ ಬರ್ತಾಯಿದ್ವಿ. ಆದರೆ ಹೆಂಗೆ ಅದು ಕಾರ್ಯ ಒಂದು ಇಲಾಖೆ ಮಾಡ್ತಾಯಿದೆ ಅದು ನಮಗೆ ಅಲ್ಲ ಅನ್ನೋದ್ರ ಇದರಲ್ಲಿ ನಾವಿದ್ವಿ. ಆವಾಗ ಒಂದು ಚಿಕ್ಕ ಪಾಂಡ್ ಮಾಡಿದೆ. ಚಿಕ್ಕ ಪಾಂಡ್ ಮಾಡಿ ಅಲ್ಲಿ ಒಂದಷ್ಟು ಮೀನುಗಳನ್ನ ಹಾಕಿದೆ. ಇಲಾಖೆಯಿಂದ ಒಂದಷ್ಟು ಅನುದಾನಕ್ಕೆ ಅರ್ಜಿ ಹಾಕಿದೆ. ಆವಾಗಿನ ಅಧಿಕಾರಿ 1/2 ಎಕರೆ ಮಿನಿಮಮ್ ಇರಬೇಕು, ಅದನ್ನು ಗಣನೆಗೆ ತಗೊಳಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಸರಿ ಅಂತೇಳಿ ನಾನೇ ನಾನೇ ಇನ್ವೆಸ್ಟ್ಮೆಂಟ್ ಮಾಡಿದೆ. ಸ್ವಲ್ಪ ಮೊದಲಿಗೆ ಮೀನು ಕೃಷಿ ಒಂದು ಸಲ ಬಂಡವಾಳ, ಆದರೆ ಕಲಿಯೋದು ತುಂಬ ಇರ್ತದೆ. ಸ್ಟೆಪ್ ಬೈ ಸ್ಟೆಪ್ಪು ಕಲಿಯೋದು ತುಂಬ ಇರ್ತದೆ. 1-2 ಪ್ರಥಮ ಹಂತದಲ್ಲೇ ಫೇಲ್ಯೂರು ಮತ್ತು ಸಕ್ಸಸ್ಸು. ಅಂದರೆ ನಿಮ್ಮ ಮೊದಲ ಪ್ರಯತ್ನ ಫೇಲ್ಯೂರ್ ಆಯಿತಾ? ಫೇಲ್ಯೂರು. ಯಾಕೆ? ಅಂದರೆ ಇವಾಗ ಪಾಂಡ್ ಮಾಡಿದ್ವಿ. ಪಾಂಡ್ ಮಾಡಿದ್ಮೇಲೆ ಮೀನು ಮರಿ ಬಿಟ್ವಿ. ಒಂದು 8 ತಿಂಗಳು ಕಾದ್ವಿ ನಾವು. ನಮಗೆ ಅಂದ್ಕೊಂಡಷ್ಟು ಗ್ರೋತ್ ಬರಲಿಲ್ಲ. ಆಮೇಲೆ ಇನ್ನೊಂದು ಅಂದಾಜು ನಾವು ನೋಡಿದಾಗ ಮೀನು ಮರಿ ದೊಡ್ಡದನ್ನು ಸಾಕೋಕ್ಕೆ ವಿಸ್ತೀರ್ಣ ಜಾಸ್ತಿ ಇರಬೇಕು, ಮತ್ತು ಅದಕ್ಕೆ ಸಾಕೋ ವಿಧಾನ ಬೇರೆ ಇರಬೇಕು ಅಂತ ಅನ್ನಿಸ್ತು. ನಂದು ಜಮೀನು ರಸ್ತೆಗೆ ಅಂಟ್ಕೊಂಡಿರೋದ್ರಿಂದ ಮೀನು ಮರಿ ಪಾಲನೆ ಮಾಡಿದ್ರೆ ನನಗೆ ಅದು ಪ್ರಾಫಿಟಬಲ್ ಅಂತ ಅನ್ನಿಸ್ತು. ಆ ಮೀನು ಮರಿ ಪಾಲನೆ ಮಾಡೋದ್ರಲ್ಲಿ ಸಗಣಿ ಹಾಕೋದು ಭಾಳ ಇಂಪಾರ್ಟೆಂಟ್ ಸ್ಟೆಪ್ಪು. ಅದರಲ್ಲಿ ನಾನು ಸ್ವಲ್ಪ ಎಡವಿದ್ದೆ.
ಹಾಗಾಗಿ ಮೀನು ಮರಿ ಮೊದಲನೇ ಹಂತದಲ್ಲಿ ನಾನು ಸೋತಿದ್ದೆ ಸರ್. ಯಾವುದೇ ರೀತಿಯ ಸಾಂಸ್ಥಿಕ ತರಬೇತಿ ಇಲ್ಲದೆ ಮೀನು ಸಾಕಾಣಿಕೆ ಶುರು ಮಾಡಿದ್ದ ತಾವು? ಹೌದು ಸರ್, ಪ್ರಥಮವಾಗಿ ಹಂಗೆ ಮಾಡಿದ್ದದು. ಆಮೇಲೆ ತಗೊಂಡ್ರ ತರಬೇತಿ? ಬೇಕಾಗಿತ್ತು, ಅಗತ್ಯ. ಎಲ್ಲಿ ಹೋಗಿದ್ರಿ? ಕಬಿನಿ ಮೀನು ಮರಿ ಪಾಲನಾ ಕೇಂದ್ರದಲ್ಲೇ ಹೋಗಿದ್ದೆ ಸರ್. ಅಲ್ಲೇ ತರಬೇತಿ ತಗೊಂಡ್ರಿ? ಹೌದಾ? ಎಷ್ಟು ದಿನದ ತರಬೇತಿ, ಏನು, ಯಾರು ಹೇಳ್ಕೊಟ್ರು, ಏನು ಹೇಳ್ಕೊಟ್ರು ನಿಮಗೆ? ಅದು ಒಂದು 3 days ತರಬೇತಿ ಇರುತ್ತೆ ಸರ್. ಅದನ್ನು ಮುಗಿಸ್ಕೋತೀವಿ. ಅಲ್ಲೇನೆಂದರೆ ಅಲ್ಲಿ ಒಂದು ಥಿಯರಿ ಇರುತ್ತೆ, ಅಲ್ಲಿ ಅವ್ರು ಮಾಡೋದು ಚಟುವಟಿಕೆನೇ ಹೇಳ್ತಾರೆ. ಆ ಸೀಸನಲ್ ಆ್ಯಕ್ಟಿವಿಟಿ ಅದು ಜೂನ್ಗೆ ಅಂದರೆ ಜೂನ್ಗೆ ಹೋದರೆ ಮಾತ್ರ ಒಂದಷ್ಟು ಕೆಲಸಗಳನ್ನ ನೋಡೋಕ್ಕಾಗ್ತದೆ. ನೀವು ಸೆಪ್ಟೆಂಬರ್ಗೆ ಹೋದರೆ ಆ ಕೆಲಸ ನೋಡೋಕ್ಕಾಗ್ತದೆ. ಅಂದರೆ ಒಂದು ಪೂರ್ಣ ಸೈಕಲ್, 1 ವರ್ಷ ನೋಡಿದ್ರೆ ಮಾತ್ರ ಒಂದು ಸೈಕಲ್ ನಮ್ಗೆ ಅರ್ಥ ಆಗ್ತದೆ. ಮೀನು ಕೃಷಿಕರು ಕಡ್ಡಾಯವಾಗಿ ಮೀನು ಮರಿ ಪಾಲನೆ ಮಾಡಬೇಕು ಅನ್ನೋರು ಒಂದು ಸೈಕಲ್ನ ಜೂನಿಂದ ಜಾನ್ವರಿವರೆಗೂ ನೋಡಬೇಕಾಗ್ತದೆ ಸರ್. ನೀವು ನೋಡಿದ್ರಿ? ಹಾಂ, ನೋಡಿದೆ ಸರ್. ಆಮೇಲೆ ಮೀನು ಮರಿ ಉತ್ಪಾದನೆ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತು? ಓಕೆ. ಆಮೇಲೆ ಏನು ಮಾಡಿದ್ರಿ ಹೇಳಿ? ಆಮೇಲೆ ಒಂದು 3 ಕೊಳ ನಿರ್ಮಾಣ ಮಾಡಿಕೊಂಡೆ. ಮೊದಲನೇ ಹಂತದಲ್ಲಿ ಫೇಲ್ಯೂರ್ ಆಯಿತು. ನೆಕ್ಸ್ಟು ಮರಿ ತಂದೆ, ಸಕ್ಸಸ್ ಆಯಿತು. ಅದು ನಮ್ಮ ಇಲಾಖೆ ಅಧಿಕಾರಿ ಬಂದರು. ಅವರು ನಿನಗೆ ಮುಖ್ಯ ರಸ್ತೆಗೆ ಇದೆ, ನೀನು ಮೀನು ಮರಿ ಮಾಡಿದ್ರೆ ನಿನಗೆ ಸಕ್ಸಸ್ ಆಗ್ತದೆ, ನಿನಗೆ ಇಂಟ್ರೆಸ್ಟ್ ಇದೆ ಇದ್ರ ಬಗ್ಗೆ, ತಗೋತೀಯ, ನೀನು ಮಾಡು ಅಂತ. ಅವಾಗಿನ ರಿಟೈರ್ಡ್ ಚಂದ್ರಶೇಖರ್ ಸರ್ ಇದ್ದರು ಮತ್ತು ಮಹದೇವ್ ಸರ್ ಇದ್ದರು. ಅವ್ರು ಹೇಳಿದ್ರು, ಅದನ್ನು ನಾನು ಗಮನಕ್ಕೆ ತಗೊಂಡೆ. ಎಷ್ಟು ಎಕರೆ ಮೀನು ಕೊಳ ನಿರ್ಮಾಣ ಮಾಡಿದ್ರಿ ಸರ್? ಒಟ್ಟು 3 ಎಕರೆ ಇದೆ ಸರ್. 3 ಎಕರೆ ಒಂದೇ ಸರಿ ಮಾಡಿದ್ರ? ಇಲ್ಲ ಸರ್, ಅದನ್ನು ಮಾಡೋದಕ್ಕೆ 5 ವರ್ಷ ತಗೊಂಡೆ ನಾನು. ಯಾವ ಥರ ಮಾಡಿದ್ರಿ ಒಂದು ಸ್ವಲ್ಪ ಹೇಳಿ? ಮೊದಲಿಗೆ ಯಾವುದು ಕೃಷಿಗೆ ಯೋಗ್ಯ ಇಲ್ಲ ಅದನ್ನು ನಾನು ತಗೊಂಡೆ ಸರ್. ಕೃಷಿಗೆ ಯಾಕೆ ಯೋಗ್ಯ ಆಗಲ್ಲ ಅಂದರೆ, ನೀರು ಯಾವಾಗಲೂ ಜಿನುಗೋದ್ರಿಂದ ಅದರಲ್ಲಿ pH ವ್ಯತ್ಯಾಸ ಇತ್ತು. ಮಣ್ಣು ನೀರು ಪರೀಕ್ಷೆ ಮಾಡಿದ ಮೇಲೆ pH ಇಂಬ್ಯಾಲೆನ್ಸ್ ಇತ್ತು. ಮತ್ತು ನೀರು ಯಾವಾಗಲೂ ಜಿನುಗೋದ್ರಿಂದ ಅಲ್ಲಿ ತೋಟನೂ ಮಾಡೋಕ್ಕಾಗೋದಿಲ್ಲ. ಅದನ್ನೇನಾದರೂ ನಾನು ಕೃಷಿಗೆ ತರಬೇಕು ಅಂದರೆ ತುಂಬ ಕೆರೆ ಮಣ್ಣು ಹೊಡೆದು ಅದೆಲ್ಲ ಲೆವೆಲ್ ಮಾಡಿ ಮಾಡಬೇಕು ಅಂತ ಅನ್ನಿಸ್ತು. ಆವಾಗ ಇದೇ ಬೆಸ್ಟ್ ಅಂತ ಅನಿಸಿ ಒಂದು ಪಾಂಡ್ ಮಾಡಿ ಒಂದು ಮರಿನ ಒಂದಷ್ಟು ಮಾರಾಟ ಮಾಡಿದ್ದು. ಹೇಗೆ ಅಂತ JCB ತರಿಸಿ ಗುಂಡಿ ಮಾಡಿದ್ರ? ಹೌದು, JCBನಲ್ಲೇ ಅದನ್ನು ಮಾಡಿದ್ದು ಸರ್. JCB ತರಿಸಿದೆ. ಉದ್ದ ಅಗಲ ವಿಸ್ತೀರ್ಣ ಏನು ಕೊಳಗಳ ವಿಸ್ತೀರ್ಣ? ಮೊದಲಿಗೆ ನಾನು ಒಂದು 25 ಅಡಿ ಉದ್ದ, 20 ಅಡಿ ಅಗಲದ್ದು ಮಾಡಿದೆ. ಆಮೇಲೆ ಇಲಾಖೆಯಿಂದ ಒಂದು ಹೈದರಾಬಾದ್ ಕಡೆಗೆ ಪ್ರವಾಸ ಕರ್ಕೊಂಡೋದ್ರು. ಅಲ್ಲಿ ನೋಡಿದ ಮೇಲೆ ನಮ್ಮದು ಕೊಳ ಅಲ್ಲ, ಇದು ತೊಟ್ಟಿ ಅಂತ ಅನ್ನಿಸ್ತು ನನಗೆ. ಅಲ್ಲಿ ನೋಡಿದ ಮೇಲೆ ಆವಾಗ 1 ವರ್ಷ ಆದಮೇಲೆ ಸಂಪೂರ್ಣವಾಗಿ ಅದರ ಚಿತ್ರಣನೇ ಬದಲಾವಣೆ ಮಾಡಿದೆ ನಾನು. ಏನು ಬದಲಾವಣೆ ಮಾಡಿದ್ರಿ? ಅದರ ಅಗಲ ಮತ್ತು ವಿಸ್ತೀರ್ಣನ ತುಂಬ ದೊಡ್ಡದಾಗಿ ಮಾಡಿದೆ ಸರ್. ಅಲ್ಲೇನು ನೋಡಿದ್ರಿ? ಅಲ್ಲಿ ಫಾರ್ಮರ್ಸ್ ಹೆಂಗಿದ್ದಾರೆ ಅಂದರೆ ತುಂಬ ಯೂಸ್ ಆಗಿದ್ದಾರೆ ಸರ್. ಅಲ್ಲಿ ಅಂದರೆ ಅವ್ರದ್ದು ಭೂಮಿ ಹಂಗಿದೆ. ಮತ್ತು ಅವರು ಮಿನಿಮಮ್ 1 ಎಕರೆ ಅವ್ರದ್ದೊಂದು ಪಾಂಡ್ ಅಂದರೆ 5 ಎಕರೆ. ಜಾಸ್ತಿ ಅಂದರೆ 10 ಎಕರೆ 20 ಎಕರೆ ಆ ಥರ ಇದೆ. ಒಂದು ಫ್ಲ್ಯಾಟ್ ಏರಿಯಾ ನೋಡಿದ್ರೆ ಸಂಪೂರ್ಣವಾಗಿ ಅವರೇ ಇದ್ದಾರೆ. ಅಲ್ಲಿ ಇಂಡಸ್ಟ್ರಿ ಇದೆ, ಫೀಡ್ ಸಪ್ಲೈಯರ್ ಇದ್ದಾರೆ, ಸೀಡ್ ಸಪ್ಲೈಯರ್ ಇದ್ದಾರೆ, ಒಂದು ಯೂನಿಟ್ ಇದೆ. ಹಂಗಾಗಿ ಅಲ್ಲಿ ಮೀನು ಕೃಷಿ ಭಾಳ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ ಸರ್. ಆಯಿತು. ಈಗ ನೀವು ಅರ್ಧ ಎಕರೆ ಕೊಳ ನಿರ್ಮಾಣ ಮಾಡಿದ್ರೆ ಅಥವಾ ನೀವು 1 ಎಕರೆನೇ ಕೊಳ ನಿರ್ಮಾಣ? ಆಮೇಲೆ ಬಂದು ನಾನು 1/4 ಎಕರೆಗೆ 2 ಮಾಡಿದ್ದೆಲ್ಲ ಅರ್ಧ ಎಕರೆಗೆ 1 ಮಾಡಿ ಮಿನಿಮಮ್ ಅಷ್ಟು. ಅಂದರೆ ಅದನ್ನು ಹಾರ್ವೆಸ್ಟ್ ಮಾಡಬೇಕಾದ್ರೆ ತುಂಬ ಅಗಲ ಆದರೆ ಲೇಬರ್ ತುಂಬ ಬೇಕಾಗ್ತದೆ ಆ ಟೈಮ್ಗೆ. ಹಾಗಾಗಿ ಉದ್ದನ ಜಾಸ್ತಿ ಮಾಡಿ ಅಗಲನ ಕಡಿಮೆ ಮಾಡಿಕೊಂಡು ಕೊಳಗಳನ್ನ ನಿರ್ಮಾಣ ಮಾಡಿಕೊಂಡೆ ಸರ್. ಓಕೆ. ಆಳ ಎಷ್ಟಿತ್ತು? ಆಳ 6 ಅಡಿ ನಿಲ್ಲಿಸಿದ್ದೀನಿ ಸರ್. 4 ಅಡಿ ಎಕ್ಸ್ಕವೇಷನ್ ಮಾಡಿದ್ದೀವಿ, 6 ಅಡಿ ನಿಂತ್ಕೊಂಡು. ಅಷ್ಟು ಸಾಕು ಸರ್. ಮೀನು ಮರಿ ಪಾಲನಕ್ಕೆ ದೊಡ್ಡ ಮೀನು ಸಾಕೋದಕ್ಕಾದ್ರೂ 6 ಅಡಿ ಸಾಕು, ನಾವು ಚಿಕ್ಕದಕ್ಕಾದ್ರೂ 6 ಅಡಿ ಸಾಕು ಸರ್. ಅಂದರೆ ಸದಾ 6 ಅಡಿ ನೀರಿರಬೇಕು. 4 ಅಡಿ ಇದ್ದರೆ ಸಾಕು ಸರ್. ಹೌದಾ? 4 ಅಡಿ. ಅದು 2 ಹಂತದಲ್ಲಿ ಏನಾದ್ರು ಮಾಡ್ಕೋತೀರಾ? ಅಂದರೆ ಮೇಲ್ಗಡೆ ಸ್ವಲ್ಪ ಅಗಲವಾಗಿ ವಿಸ್ತಾರವಾಗಿ, ನಂತರ ಅದ್ರ ಕೆಳಗಡೆ ಇನ್ನೊಂದು ಹಂತ, ಆ ಥರ ಏನಾದ್ರು ಮಾಡ್ತೀರಾ ಕೊಳನ? 4 ಅಡಿ ಮಾಡೋದಾದರೆ 1 ಹಂತ ಸಾಕು. ಅದು 8 ಅಡಿಗೆ ಹೋದರೆ 2 ಹಂತ ಕಂಪಲ್ಸರಿ ಬೇಕಾಗ್ತದೆ ಸರ್. 4 ಅಡಿಗೆ ನೀರು ಕಡಿಮೆ ಮಾಡಿ ಹಾರ್ವೆಸ್ಟ್ ಮಾಡೋಕ್ಕೆ ಮಾಡಬೇಕಾಗ್ತದೆ. ನಾನು ಬದುಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದೀನಿ ಸರ್. ಬದು 20 ಅಡಿ ಕೊಟ್ಟಿದ್ದೀನಿ, 10 ಅಡಿ ಕೊಟ್ಟಿದ್ದೀನಿ. ನಾನು 3 ಎಕರೆ ಪಾಂಡನ್ನು ನಿರ್ಮಾಣ ಮಾಡಬೇಕಾದ್ರೆ 1 ಎಕರೆ ಬದುನೇ ನಾನು ಕಾಪಾಡ್ಕೊಂಡಿದ್ದೀನಿ. ಯಾಕೆ ಬೇಕು ಬದುಗಳು? ಬದುಗಳು ಮೀನು ಕೃಷಿಗೆ ಸಗಣಿನೇ ಬಹಳ ಮುಖ್ಯ ವಹಿಸುತ್ತೆ ಸರ್. ನಾವು ಅದು ಪಾಂಡಿಂದ ಪಾಂಡಿಗೆ ಹೋಗ್ಬೇಕಾದ್ರೆ ವೆಹಿಕಲ್ ಆದರೆ ಒಬ್ಬನೇ ಕೆಲಸ ಮುಗಿಸ್ಬೋದು. ಸಗಣಿನ ಒಂದು ಕಡೆಯಿಂದ ಸಾಗಿಸೋಕ್ಕೆಲ್ಲ. ತೀರಾ ಚಿಕ್ಕದಾದರೆ ವೆಹಿಕಲ್ ಹೋಗಲ್ಲ. ನಾವು ಈ ಟಾಪಿಂದ ಆ ಟಾಪಿಗೆ ಹೋಗ್ಬೇಕಾದ್ರೆ ತುಂಬ ಟೈಮ್ ತಗೊಳುತ್ತೆ, ಲೇಬರ್ ತಗೊಳುತ್ತೆ.
ಈ ಸಗಣಿ ಅಥವಾ ಮೆನ್ಯೂರ್ ಮಾಡೋದು ಇನ್ ಟೈಮ್ ನಡಿಬೇಕಾಗಿತ್ತೆ. ಇವತ್ತಂದರೆ ಇವತ್ತೇ ಮಾಡಬೇಕು, ಇವಾಗಂದರೆ ಇವಾಗೇ ಮಾಡಬೇಕು, ಆ ಸ್ಥಿತಿ ಇರೋದ್ರಿಂದ. ಇಲಾಖೆಯಿಂದ ಈ ಸಾರಿ ಏನಾದ್ರು ಸಹಾಯಧನ ಕೊಟ್ರಾ? ಒಂದು ಸಾರಿ ಕೊಟ್ಟಿದ್ದಾರೆ, ಅಂದರೆ ಪೂರ್ಣ ಪ್ರಮಾಣದಲ್ಲಿ ನನಗೆ ಕೊಟ್ಟಿಲ್ಲ. ನನಗೆ ಬರೋ ಪ್ರಾಫಿಟ್ಟೇ ಇನ್ವೆಸ್ಟ್ ಮಾಡಿ 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 ನಾನು ಅದನ್ನು ಮಾಡ್ಕೊಂಡಿದ್ದೀನಿ ಸರ್. ಹೌದಾ? ಈಗ ಕೊಳ ನಿರ್ಮಾಣಕ್ಕಾಗಿ ಒಂದು ಸಾರಿ ಸಹಾಯಧನ ಸಿಕ್ಕಿದೆ ಅಲ್ವಾ? ಈಗ ನಿಮ್ಮ ಹತ್ರ 3 ಎಕರೆ ವಿಸ್ತೀರ್ಣದ ಕೊಳಗಳಿದೆ. ಎಷ್ಟು ಕೊಳ ಇದೆ? ಒಟ್ಟು 2 ಎಕರೆಗೆ 1 ಕೊಳ ಇದೆ ಸರ್. 2 ಎಕರೆಗೆ 1 ಕೊಳ ಇದೆ. ಅದನ್ನು ನಾನು ಮಾಡಿದ್ದು, ಅದಕ್ಕೆ ನೀರು ನನಗೆ ಒಂದು 500 ಎಕರೆ ಕ್ಯಾಚ್ಮೆಂಟ್ ಏರಿಯಾ ಇದೆ. ಅಂದರೆ ಅಲ್ಲಿಂದ ನೀರು ಬಂದೇ ಹೋಗುತ್ತೆ ಅಲ್ಲಿಗೆ. ಹಾಗಾಗಿ 1 ಗಂಟೆ ಮಳೆ ಆದ್ರೂ ನನ್ನ ಕೆರೆ ತುಂಬಿಕೊಳ್ಳೋ ಒಂದು ವಾತಾವರಣ ನಾನು ತುಂಬ ದಿನದಿಂದ ಗಮನಿಸಿರೋದ್ರಿಂದ ಅದು ಅಷ್ಟೇ ಮಾಡಿದ್ದೀನಿ. ಇನ್ನು 1.5 ಎಕರೆನಲ್ಲಿ ಮರಿ ಸಾಕಾಣಿಕೆಗೆ ಒಟ್ಟು 6 ಕೊಳಗಳನ್ನು ಮಾಡ್ಕೊಂಡಿದ್ದೀನಿ. ಹೌದಾ? ನೀವು ಬೆಳೆದ ಮೀನುಗಳೇನಿದ್ದಾವಲ್ಲ, ತಿನ್ನೋ ಮೀನುಗಳನ್ನು ಸಾಕೋ ಪ್ರಯತ್ನ ಬೇಡ ಅಂತ ಆರಂಭದಲ್ಲೇ ತೀರ್ಮಾನ ಮಾಡಿಬಿಟ್ರಾ? ಅಂದರೆ ನಾನೀಗ ಒಳ್ಳೆ ಗುಣಮಟ್ಟದ ಮರಿಗಳನ್ನ ನಾನು ಉತ್ಪಾದನೆ ಮಾಡಿದ್ರೆ ಅದು ಕೆರೆಗಳಿಗೆ ಹೋದರೆ ಅಲ್ಲಿ ಆರ್ಥಿಕತೆಯೂ ಅಭಿವೃದ್ಧಿ ಆಗ್ತದೆ, ನಂದು ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಾಗ್ತದೆ. ಮತ್ತು ನಂದು ಅದು ವಸತಿ ಪ್ರದೇಶ, ಜೋಗು ಪ್ರದೇಶ, ಅಂದರೆ ನನಗೆ ಯಾವುದೇ ಕಾಲುವೆ ನೀರಿಲ್ಲ, ಮತ್ತು ನಾನು ಬೋರ್ ವಾಟ್ರನ್ನು ಯೂಸ್ ಮಾಡೋದಿಲ್ಲ. ಅದು ನನ್ನದು ಒಂದು ಜಾಗದ ವಿಶೇಷ ಏನಪ್ಪ ಅಂತಂದರೆ, ಕಬಿನಿ ಬ್ಯಾಕ್ ವಾಟ್ರ್ ತುಂಬಿದ ತಕ್ಷಣ ಅದರದ್ದು ತೂಕಕ್ಕೇ ಒಂದು ರೀತಿ ಜಲ ನನ್ನ ಭೂಮಿಯಿಂದ ಶುರುವಾಗ್ಬಿಡುತ್ತೆ, ತನ್ನಷ್ಟಕ್ಕೆ ತಾನೇ ಶುರುವಾಗ್ಬಿಡುತ್ತೆ. ಪಾಂಡ್ಗಳು ತನ್ನಷ್ಟಕ್ಕೆ ತಾನೇ ತುಂಬ್ಕೋತವೆ. ಆ ನೀರು ಒಂದು ಸಲ ತುಂಬಿದ ಮೇಲೆ ಅದೇ ಸ್ಥಿತಿ 6 ತಿಂಗಳು ಕಾಪಾಡ್ಕೊಳ್ಳುತ್ತೆ ಅದು. ಹಾಗಾಗಿ ನಾನು 6 ತಿಂಗಳವರೆಗೆ ಮರಿಗೆ ಏನು ಸಾಕಬೇಕು ಅಷ್ಟು ಮಾಡಿಕೊಂಡು ಇನ್ನು 3 ತಿಂಗಳು ಪಾಂಡ್ಗಳನ್ನ ಡ್ರೈ ಮಾಡಿ ಇಟ್ಕೋತೀನಿ. ಹೌದಾ? ಅದು ಭಾಳ ನೆಸೆಸಿಟಿ ಸರ್. ಕೊಳಗಳನ್ನ ಒಣಗಿಸೋದು ಮೀನು ಮರಿ ಪಾಲನೆಯಲ್ಲಿ ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಅದು. ನಾನು 3 ವರ್ಷ ಆ ಪಾಂಡನ್ನು ಒಣಗಿಸ್ತೇನೆ, ಅಲ್ಲೂ ಸಾಕಷ್ಟು ಹಿಡಿವಿ ನಾನು ಇದೊಂದು ಸೈಕಲ್ನ ಕಂಡುಹಿಡ್ಕೊಂಡಿದ್ದೀನಿ ಸರ್. ಸ್ವಾಭಾವಿಕವಾಗಿ ಕಬಿನಿನಲ್ಲಿ ನೀರು ಕಡಿಮೆ ಆದಂಗೆ ನಿಮ್ಮ ಕೊಳನೂ ಒಣಗ್ಬಿಡುತ್ತೆ. ಹೌದಾ? ಹೌದು. ಆಮೇಲೆ ಏನೇ ಪ್ರಯತ್ನ ಪಟ್ಟರು ನೀರು ನಿಲ್ಸೋಕ್ಕಾಗಲ್ಲ ಅಲ್ವಾ? ನೋಡಿ, ನಿಮ್ಗೆ ಅದೊಂದು ಸ್ವಾಭಾವಿಕವಾದ ನೇಚರ್ ಅಡ್ವಾಂಟೇಜ್. ಸರಿ, ಈಗ ಮೀನು ಮರಿ ಪಾಲನೆ ಅಂದರೆ ಯಾವ ರೀತಿ ಸ್ವಲ್ಪ ಮೊದಲಿಂದ ಹೇಳ್ಬಿಡಿ. ಹಾಂ ಸರ್, ಮೀನು ಸಾಕಾಣಿಕೆಯಲ್ಲಿ 3 ಹಂತ ಇರುತ್ತೆ ಸರ್. ಒಂದು ಮೊಟ್ಟೆ ಉತ್ಪಾದನೆ ಮಾಡಿ ಮರಿ ಮಾಡೋರು ಇಲಾಖೆ ಮಾಡುತ್ತೆ, ಅದನ್ನು ಬೇರೆ ರಾಜ್ಯಗಳಲ್ಲಿ ಪ್ರೈವೇಟ್ ಅವರು ಮಾಡ್ತಾರೆ. ಇನ್ನೊಂದು ಹಂತದಲ್ಲಿ ಮೀನು ಮರಿ ಪಾಲನಾ ಕೇಂದ್ರಗಳು ಅಂತ, ಅದು ಇಲಾಖೆನೂ ಮಾಡುತ್ತೆ. ಅಂದರೆ 20 ದಿನದವರೆಗೆ ಮಾತ್ರ ಮರಿಗಳನ್ನ ಸಾಕಾಣಿಕೆ ಮಾಡಿ ಕೆರೆಗಳಿಗೆ ಕೊಡ್ತಾರೆ, ಅವರು ಅದೊಂದು ಮಾಡ್ತಾರೆ. ಇನ್ನೊಂದು ಬಲಿತ ದೊಡ್ಡ ಗಾತ್ರದ ಮೀನು ಮರಿ ಪಾಲನೆ ಮಾಡೋದು ನನ್ನಂಥವರು ಫಾರ್ಮರ್ಸ್ ಮಾಡ್ತಾರೆ. ಯಾಕಂದರೆ ನಾವು ಒಂದು 2-2.5 ತಿಂಗಳವರೆಗೆ ಒಂದು 3 ರಿಂದ 4 ಇಂಚುವರೆಗೆ ಮರಿಗಳನ್ನ ಸಾಕಾಣಿಕೆ ಮಾಡ್ತೀವಿ. ಅದರಿಂದ ಏನು ಕೆರೆಗಳಿಗೆ ಮೀನು ಮರಿ ಬಿತ್ತನೆಯಲ್ಲಿ ಏನು ಒಂದು ಇದಾಗ್ತದೆ ಅಂದರೆ, ಸರ್ವೈವಲ್ ರೇಟ್ ಅವ್ರಿಗೆ 75 ರಿಂದ 80% ಮರಿಯಲ್ಲಿ ಉಳಿಯುತ್ತೆ. 20 ದಿನದ ಮರಿಗಳನ್ನ ತಗೊಂಡೋದ್ರೆ ಕ್ಯಾವೆಂಜರ್ಸ್ ಆಲ್ರೆಡಿ ಕೆರೆಯಲ್ಲಿ ಬೇರೆ ಮೀನುಗಳಿದ್ದರೆ ಅದನ್ನು ತಿನ್ನೋ ಸಾಧ್ಯತೆ ಇರ್ತದೆ, ಮತ್ತು ಉಳಿಯೋ ಸಾಧ್ಯತೆಯೂ ಕಡಿಮೆ ಇರ್ತದೆ. ಇದು 3 ಹಂತ. ಮೊದಲನೇದಾಗಿ ನಾನು ಬಿತ್ತನೆ ಮರಿಗಳನ್ನ ಇಲಾಖೆಯಿಂದ ತರ್ತೀನಿ, ಅಲ್ಲಿಂದ ನಾನು ಸಾಕಾಣಿಕೆ ಮಾಡ್ತೀನಿ ಸರ್. ಅಂದರೆ ನೀವು ತರೋದು ಎಷ್ಟು ದಿನದ ಬಿತ್ತನೆ ಮರಿ? 5 ದಿನದ ಮರಿಗಳನ್ನ ಕೊಡ್ತಾರೆ ಸರ್. ಅದಕ್ಕೆ ಪೂರ್ವ ಸಿದ್ಧತೆ ಅಂತ ಒಂದಷ್ಟು ಇರುತ್ತೆ ನಮಗೆ ಕೆಲಸ. ಹೇಳ್ಕೊಳ್ಳಿ. ಪೂರ್ವ ಸಿದ್ಧತೆ ಅಂದರೆ ಮೀನು ಮರಿ ಸಾಕಾಣಿಕೆಯಲ್ಲಿ ಮೊದಲನೇದಾಗಿ ಕೊಳ ಒಣಗಿರಬೇಕು. ಮೀನು ಮರಿ ತರೋದಕ್ಕಿಂತ ಒಂದು ಕನಿಷ್ಠ 20 ದಿನ ಅಥವಾ 2 ತಿಂಗಳು ಒಣಗಿದ್ರೆ ಅದು ಇನ್ನೂ ಒಳ್ಳೆಯದಾಗಿರ್ತದೆ. ಒಣಗಿರಬೇಕು. ಮೀನು ಮರಿ ನಾವು ಅಲ್ಲಿ ಇಂಡೆಂಟ್ ಅಂತ ಹಾಕೋತೀವಿ, ನಾವು ಒಂದು ಬುಕ್ ಮಾಡ್ತೀವಿ, ನಮ್ಗೆ ಇಷ್ಟು ಲಕ್ಷ ಸ್ಪಾನ್ ಮರಿಗಳು ಬೇಕು ಅಂತ. ಅವರು ನಮಗೊಂದು ಡೇಟ್ ಕೊಡ್ತಾರೆ, 5 ದಿನಕ್ಕೆ ಇಂಥ ದಿನಕ್ಕೆ ಬನ್ನಿ ಅಂತ ನಮಗೊಂದು ಡೇಟ್ ಕೊಡ್ತಾರೆ. ನಾವು 7 ದಿನಕ್ಕೆ ಗಣನೆಗೆ ತಗೋತೀವಿ. ನಮಗೆ ಬರೋದು 7 ದಿನ ಅಂತಂದರೆ 2 ಅಡಿಯಷ್ಟು ನೀರನ್ನು ತುಂಬಿಸ್ಕೋತೀವಿ. ಅಲ್ಲಿಗೆ ಸಗಣಿ ಒಂದಿಷ್ಟು ಪ್ರಮಾಣದಲ್ಲಿ 1 ಹೆಕ್ಟರ್ಗೆ 2 ಟನ್ ಇರುತ್ತೆ. ನಾವು ಪಾಂಡ್ ವೈಸ್ ತಗೊಂಡ್ರೆ ಒಂದು 200 kg 300 kg ಆ ಥರದಲ್ಲಿ ಹಸಿ ಸಗಣಿ 1 ವಾರದಲ್ಲಿ ಕಲೆಕ್ಷನ್ ಮಾಡಿರ್ತಕ್ಕಂಥ ಹಸಿ ಸಗಣಿನೇ ಆಗಬೇಕು ಅದಕ್ಕೆ. ಅದನ್ನು ನಾವು ಮೆನ್ಯೂರ್ ಅಂತ ಮಾಡ್ತೀವಿ. ಆ ಮರಿಗಳು ಯಾವ ಸ್ಥಿತಿನಲ್ಲಿರುತ್ತೆ ಅಂದರೆ, 1 ಟೀ ಲೋಟದಲ್ಲಿ 1 ಲಕ್ಷ ಮರಿ ಅಂತ ನಮಗೆ ಕೊಡ್ತಾರೆ. 1 ಟೀ ಲೋಟದಲ್ಲಿ ಕೊಡ್ತಾರೆ. ಅಷ್ಟೇ. ಅದು ನಮಗೂ ಲೆಕ್ಕ ಹಾಕೋಕ್ಕಾಗಲ್ಲ. ಕೇಳಿದ್ರೆ ಲೆಕ್ಕ ಹಾಕೊಳ್ಳಿ ಅಂತ ಹೇಳಿದ್ರೆ ನಾವು ಹಾಕೊಳ್ಳೋ ಸ್ಥಿತಿಲಿ ನಾವಿರಲ್ಲ. ಕೊಡ್ತಾರೆ, ಅದನ್ನು ತಗೋತೀವಿ. ಸರಿ. ಅದೊಂದು ಲೆಕ್ಕದಲ್ಲಿ ನಾವು ಬಿಟ್ಕೋತೀವಿ ಸರ್. ಅದು ಆವಾಗ ಮರಿನ ನಮಗೆ ಕೊಟ್ಟರೆ
ಅದರಲ್ಲಿ 5 ದಿನದವರೆಗೆ ಅದು ತನ್ನ ಹೊಟ್ಟೆಲಿರೋ ಆಹಾರನೇ ಉಪಯೋಗಿಸ್ಕೊಂಡು ಬೆಳೆದಿರುತ್ತೆ. ಅದಕ್ಕೆ ಮೊದಲನೇ ಆಹಾರ ಪ್ಲಾಂಕ್ಟನ್, ಸ್ವಾಭಾವಿಕವಾಗಿ ಉತ್ಪತ್ತಿ ಆಗ್ತಕ್ಕಂಥ ಪ್ಲಾಂಕ್ಟನ್ ಬೇಕು. ಆ ಪ್ಲಾಂಕ್ಟನ್ನು 20 ದಿನದವರೆಗೆ ತನ್ನ ಗಾತ್ರದಲ್ಲಿ ವ್ಯತ್ಯಾಸ ಇರ್ತದೆ. ಆ ಪ್ಲಾಂಕ್ಟನ್ 3ನೇ ದಿನದ ಹಂತದಲ್ಲಿದ್ದಾಗ ಮಾತ್ರ ಒಂದು ಪ್ಲಾಂಕ್ಟನ್ ಆದರೂ ಅದ್ರ ಬಾಯಿಗೆ ಅವತ್ತು ಸಿಗಬೇಕು. ಹೌದಾ? ಸಿಗಬೇಕು, ಕಂಪಲ್ಸರಿ ಸಿಗಬೇಕು. ಅದು ಒಂದು ಪ್ಲಾಂಕ್ಟನ್ ಅವತ್ತಿನ ದಿನದಲ್ಲಿ ಅದಕ್ಕೆ ಸಿಕ್ಕಿದ್ರೆ ಅವತ್ತಿನ ಸ್ಥಿತಿ ಮತ್ತು ಮುಂದಿನ ಹಂತ ಸುಲಭವಾಗ್ತದೆ ಸರ್. ಅದು ಸಿಗೋಂಗೆ ಹೆಂಗೆ ಮಾಡಬೇಕು? ಅದಕ್ಕೆ 3ನೇ ದಿನಕ್ಕೇ ಮೆನ್ಯೂರ್ ಮಾಡಬೇಕು. ಆ ಸಗಣಿ ಹಾಕೋದೇ ಡೇಟ್ ನಿರ್ಧಾರ ಆಗುತ್ತೆ. ನಾವು ಸಗಣಿ ಇವತ್ತು ಹಾಕಿದ್ವು ಅಂದರೆ 3ನೇ ದಿನಕ್ಕೆ ಅದಕ್ಕೆ ಬಾಯಿಗೆ ಸಿಗೋಂಗೆ ಇರುತ್ತೆ. ಆ ಮೆನ್ಯೂರ್ ಹಂತನ ಅದು ಒಂದು ಎಕ್ಸಾಕ್ಟ್ ಹಂಗೆ ಮಾಡಬೇಕು ಅಂತ ಇರ್ತದೆ. ನಾವು ಒಂದು 50ರಿಂದ 70 ಭಾಗ ಅದನ್ನು ಫಾಲೋ ಮಾಡಿದ್ರಾದ್ರೂ ಅದು ಸರ್ವೈವಲ್ ರೇಟ್ ಚೆನ್ನಾಗಿರುತ್ತೆ. ಮಹೇಶ್ ಅವರೇ, ಆರಂಭದಲ್ಲಿ ತಾವೊಂದು ಮಾತು ಹೇಳಿದ್ರಿ, ಈ ಸಗಣಿ ಮಾಡಕ್ಕೆ ಬರ್ದಲ್ಲೇ ನಾನು ನಷ್ಟ ಅನುಭವಿಸ್ತೆ. ಏನು ತೊಂದರೆ ಮಾಡಿದ್ರಿ ಫಸ್ಟ್ ಟೈಮ್ ಮಾಡಿದಾಗ? ಹೆಚ್ಚಿಗೆ ಸಗಣಿ ಹಾಕಿದ್ದೆ. ಹೆಚ್ಚಿಗೆ ಸಗಣಿ ಹಾಕಿದಾಗ ಅಲ್ಲಿ ಮೀನು ಮರಿಗೆ ತರುವಾಗ ಅದು ನೀರಿನಲ್ಲಿ ಕರಗಿರೋ ಆಮ್ಲಜನಕ ಒಂದಷ್ಟು ಇರಬೇಕು ಅದಕ್ಕೆ. ಮತ್ತು ಮೀನು ಮರಿನ ನೀರು ಸಾಕಾಣಿಕೆ ಮಾಡುತ್ತೆ, ಮೀನನ್ನು ನೀರು ಪಾಲನೆ ಮಾಡುತ್ತೆ, ನೀರೇ ಸಾಯಿಸುತ್ತೆ. ಅದು ಹರಿಯೋ ನೀರಿನಲ್ಲಿ ಆಕ್ಸಿಜನ್ ತುಂಬ ಚೆನ್ನಾಗಿರುತ್ತೆ, ಅವು ಸ್ಟೇಬಲ್ ಆಗಿರ್ತವೆ. ನಾವಿಲ್ಲಿ ತಂದಾಗ ನಮ್ಮದು ಸ್ವಲ್ಪ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ಕೃತಕವಾಗಿ ಮೇಲ್ಗಡೆಯಿಂದ ಸ್ವಲ್ಪ ನೀರು ಬೀಳೋ ವ್ಯವಸ್ಥೆ ಇರಬೇಕು. ಮತ್ತು ಒಂದು ಹಂತದಲ್ಲಿ ನಾವು ಸಗಣಿನ ಮೆನ್ಯೂರ್ ಮಾಡ್ಕೊಂಡಿರ್ಬೇಕು. ತುಂಬ ಎಕ್ಸಸ್ ಆದ್ರೂ ಅದರಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗೋ ಸಾಧ್ಯತೆ ಇರ್ತದೆ. ತೀರಾ ಕಡಿಮೆ ಆದ್ರೂ ಪ್ಲಾಂಕ್ಟನ್ ಲೆವೆಲ್ ಕಡಿಮೆ ಆಗೋ ಸಾಧ್ಯತೆ ಇರ್ತದೆ. ಅಲ್ಲಪ್ಪ, ಈಗ ಏನೋ ಹೇಳ್ತಾರಲ್ಲ, ಹೆಚ್ಚು ಕಡಿಮೆ ಕರೆಕ್ಟು, ಇದು ತೀರ್ಮಾನ ಮಾಡೋದಾದ್ರೆ ಹೇಗೆ? ಒಂದು ಎಕ್ಸ್ಪೀರಿಯನ್ಸೇ ತಗೋಬೇಕಾಗ್ತದೆ ಸರ್. ಈಗ ನೀವು ಕೆನಾಲ್ ನೀರು ಯಾಕೆ ಮೀನು ಕೃಷಿಕರು ಒಂದು ಸುಸ್ಥಿರವಾಗಿ ತಮ್ಮ ಸ್ಥಿತಿನ ಉಳಿಸ್ಕೊಳ್ಳೋದಿಲ್ಲ ಅಂದರೆ ಅದು ಇದೇ ಕಾರಣ ಆಗಿರ್ತದೆ. ಇದೇ ಮೇಜರ್ ಕಾರಣ ಆಗಿರ್ತದೆ. ಅಲ್ಲ, ಈಗ ನನಗೆ ಹೇಳಪ್ಪ, ಹೆಂಗೆ ಈಗ ನಾನು ಹಾಕಿರೋ ಸಗಣಿ ಸರಿಯಾಗಿದೆಯಾ, ಅದರಲ್ಲಿ ಕರಗಿರೋ ಆಮ್ಲಜನಕ ಇದೆಯಾ, ಇಲ್ಲ ಕಡಿಮೆ ಆಯಿತಾ, ಗೊತ್ತಾಗೋದು ಹೇಗೆ? ಈಗ ಅದೊಂದು ಸುಲಭವಾದ ಮೆಥಡ್ ಇದೆ ಸರ್. ಅದೇನಪ್ಪ ಅಂತಂದರೆ, ಈಗ ಕೆನಾಲ್ ನೀರುಗಳಿಗೆ ತುಂಬ ಮೆನ್ಯೂರ್ ಬೇಕಾಗಿಲ್ಲ. ಬೋರ್ ನೀರುಗಳಿಗೆ ನಾವು ಸಗಣಿನ ಫಸ್ಟ್ ಹಂತದಲ್ಲಿ ಮೆನ್ಯೂರ್ ಮಾಡಿದಾಗ ನಮ್ಮ ಕೈಯನ್ನು ಒಂದು 2 ಅಡಿ ಒಳಗಡೆ ಹಾಕಿದ್ರೆ ನಮ್ಮ ಹಸ್ತ ಕಂಡ್ರೆ ಅದು ಮರಿಗಳಿಗೆ ಸಾಕು. ತೀರಾ ಹಸ್ತ ಕಾಣಬಾರ್ದು. 3 ಅಡಿ ಒಳಗೆ ಹಸ್ತ ಕಾಣ್ತಾ ಇದೆ ಅಂದರೆ ಸ್ವಲ್ಪ ಸಗಣಿಯನ್ನು ಹಾಕೋಬೇಕು. ಅಥವಾ ನೀವೇನಾದರೂ ಒಂದು ಬಿಳಿ ಬಟ್ಟೆನ ಒಂದು 3 ಅಡಿವರೆಗೆ ಅಥವಾ ಬಿಳಿ ಬಣ್ಣ ಏನಾದರೂ ಬಳ್ಕೊಂಡಿದ್ರೆ ನಿಮಗೆ ಆ ಪಾಂಡಲ್ಲಿ ಆ 3 ಅಡಿ ಲೆವೆಲಲ್ಲಿರೋದು ಯಾವುದಾದ್ರೂ ವಸ್ತು ಕಾಣ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ಸಗಣಿನ ಹಾಕೋಬೇಕು. ತೀರಾ ಪಾರದರ್ಶಕತೆ ಇದೆ ಅಂದ್ರೂ ಹಾಕೋಬೇಕು. ಡಾರ್ಕ್ ಆಗಿದೆ ಅಂದರೆ ಸ್ಟಾಪ್ ಮಾಡಬೇಕು ಸರ್. ನೀವೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ನಾನು ಒಂದು ಬಿಳಿ ಬಣ್ಣ ಬಳ್ಕೊಂಡಿದ್ದೀನಿ. ಒಂದು ಅದರಲ್ಲಿ ಏನಂದರೆ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ, ಜಾಸ್ತಿ ಡೋಸ್ ಆಗಬಾರ್ದು. ಹಸಿ ಸಗಣಿ ಕಂಪಲ್ಸರಿ ಇರಬೇಕು. ಎಲ್ಲಿಂದ ತಗೋತೀರಿ ಮಹೇಶ್ ಅವರು? ಅದ್ರ ಜೊತೆಗೆ ಹೈನುಗಾರಿಕೆನೂ ಇದೆ ಸರ್ ನನ್ನ ಹತ್ರ. ಹೇಳಿ, ಎಷ್ಟು ಹಸು ಸಾಕಿದಿರಿ? ಒಂದು 12 ಹಸು ಇದೆ ಸರ್. ನಮ್ಮ ಯಾವುದು, ಸೀಮೆನಾ ನಾಟಿನ? ನಾಟಿ, ಸೀಮೆ ಮತ್ತು ಕ್ರಾಸ್ ಬ್ರೀಡ್ಗಳಿದೆ ಸರ್. ಓಹೋ. ಈಗ ಹೈನುಗಾರಿಕೆ ಜೊತೆ ಮೀನು ಕೃಷಿ. ಮೀನು ಕೃಷಿ ಅಂದರೆ ನೀವೆಲ್ಲೂ ಸಗಣಿ ಮೇಲೆ ಅವಲಂಬಿತರಾಗಿಲ್ಲ? ಇಲ್ಲ ಸರ್, ಅವಲಂಬಿತರಾಗಿಲ್ಲ. ರೇಷ್ಮೆ ಸಾಕ್ತೀನಿ ಅಂದರೆ ಹೌದು, ಅದ್ರ ಹಿಕ್ಕೆ ಏನಾದರೂ ಬಳಸ್ತೀರಾ? ಹೌದು ಸರ್, ಹಿಕ್ಕೆ ಬಳಕೆ ಮಾಡ್ಕೋತೀನಿ. ಅದರದ್ದು ಹಿಕ್ಕೆ ಈ ಹುಲ್ಲುಗೆಂಡೆ ಮರಿ ತಿನ್ನುತ್ತೆ. ಅದನ್ನು ರೇಷ್ಮೆ ಹಿಕ್ಕೆ ನೀರಿನಲ್ಲಿ ತೇಲುತ್ತೆ, ಅದು ಮುಳುಗೋದಿಲ್ಲ. ಮತ್ತು ರೇಷ್ಮೆಗೆ ನಾವು ಬಳಸೋ ಸ್ವಲ್ಪ ಸುಣ್ಣ ಮತ್ತು ಇದರದ್ದೆಲ್ಲ ಅದರಲ್ಲಿ ಯಾವುದು ಪೆಸ್ಟಿಸೈಡ್ ಅಂಶ ಇರೋದಿಲ್ಲ. ಹಾಗಾಗಿ ಮಿತವಾಗಿ ಬಳಸ್ಕೋಬೋದು ಸರ್. ಆಮೇಲೆ ಹೆಂಗೆ ಅಂದರೆ, ಈಗ ಸೀಪೇಜ್ ವಾಟರ್ಸು ಅಂದರೆ ನೀರು ಬಿಡ್ತಾ ಇದ್ದರೆ ಕೆಳಗಡೆ ಒಯ್ತಾ ಇದ್ದರೆ ಅದೆಷ್ಟೇ ನಾವು ಸಗಣಿ ಹಾಕಿದ್ರೂ ನೀರು ತಿಳಿ ಹೊಡ್ಕೋತಾ ಇರ್ತದೆ. ನಾವು ಇದು ರೇಷ್ಮೆ ಹಿಕ್ಕೆನ ಕಟ್ಟಿ ಒಂದು ತರಕಾರಿ ಚೀಲದಲ್ಲಿ ಕಟ್ಟಿ ಡಿಪ್ ಮಾಡಿದ್ರೆ ಅದು ತುಂಬ ಡಾರ್ಕ್ ಕಲರ್ ಬರ್ತದೆ. ಅದರಲ್ಲಿ ಆಕ್ಸಿಜನ್ ಒಂದು ಸ್ಥಿರವಾಗಿರ್ತದೆ. ನಮಗೆ ಮುಖ್ಯವಾಗಿ ಕಲರ್ ಬರ್ಸ್ಬೇಕು ಪಾಂಡ್ಗಳನ್ನ, ಅದರೊಳಗಡೆ ಪಾಚಿ ಬರದೇ ಇರೋಂಗೆ. ಅದು ಈ ಕೆಲಸ ಮಾಡುತ್ತೆ. ಹಂಗಾಗಿ ಸ್ವಲ್ಪ ಮಿತವಾಗಿ ಬಳಸ್ತೀನಿ. ಅದು ಇನ್ನೂ ಪ್ರಾಯೋಗಿಕ ಹಂತವಾಗಿರೋದ್ರಿಂದ ತುಂಬ ಹಾಕಕ್ಕೆ ಹೋಗ್ತಾ ಇಲ್ಲ ಅದನ್ನ. ಈಗ ಒಂದು ಸಗಣಿ ಹಾಕೋದು, ಹೌದು ಸರ್. ಅದು ಬಿಟ್ಟರೆ ಮೀನಿಗೆ ಆಹಾರನೂ ಕೊಡ್ತಾರಲ್ಲ? ಹೌದು ಸರ್. ಅದು ಮುಖ್ಯವಾಗಿ 5 ದಿನದ ಮರಿ ಆ ಫೈಟೋಪ್ಲಾಂಕ್ಟನ್ ಬಿಟ್ಟರೆ ಬೇರೇನೂ ತಿನ್ನೋದಿಲ್ಲ.
ಹಾಗಾಗಿ ಅದನ್ನೇ ಮೇಯ್ನು 1 ವಾರದವರೆಗೆ ನಾವು ಕಾಪಾಡ್ಕೋಬೇಕು. ಅದ್ರ ಜೊತೆಗೆ ಕಡಲೆ ಹಿಂಡಿನ ಕಲಸಿ ಬಿಡ್ತೀವಿ. 1 ಲಕ್ಷ ಮರಿಗಳಿಗೆ ಬೆಳಿಗ್ಗೆ 1/4 kg, ಸಂಜೆ 1/4 kg ಕಡಲೆ ಹಿಂಡಿನ ತೆಳುವಾಗಿ ಕಲಸಿ ಹಾಕ್ತೀವಿ. ಹಾಕೋದು ಅಂದರೆ ಹೇಗೆ? ಅಂದರೆ ಬದುಗಳಲ್ಲಿ ಸುತ್ತ ಎರ್ಚ್ಕೊಂಡು ಹೋಗೋದು ಅಷ್ಟೇ ಅದನ್ನು ಮಾಡೋದು. ಅದು ಮೀನು ಮರಿದು ಪ್ಲಾಂಕ್ಟನ್ನ ಎನ್ಹಾನ್ಸ್ ಮಾಡುತ್ತೆ, ಒಂದು 3 ದಿನದವರೆಗೆ ಉತ್ತೇಜನ ಮಾಡುತ್ತೆ. 3 ದಿನದ ಆದಮೇಲೆ ಅದು ಸ್ವಲ್ಪ ಪ್ರಮಾಣದಲ್ಲಿ ತಿನ್ನುತ್ತೆ. 1 ವಾರದ ನಂತರ ಹಕ್ಕಿ ಪಾಲಿಶ್ ತೌಡು ಬರುತ್ತಲ್ಲ ಸರ್, ಅದು ಮತ್ತು ಇದು 1:1, ಇದೊಂದು kg ಆದರೆ ಅದೊಂದು kg ಮಿಕ್ಸ್ ಮಾಡಿ ಗಾಳಿ ಬೀಸೋ ಕಡೆ ನಿಂತ್ಕೊಂಡು ಅದನ್ನು ಒಂದು ಬದುವಿನಲ್ಲಿ ಸ್ಪ್ರೆಡ್ ಮಾಡಿದ್ರೆ ಅದು ಇನ್ನೊಂದು ಕಡೆ ತೇಲೋ ಅಷ್ಟೊತ್ತಿಗೆ ಇವೆಲ್ಲ ಬಂದು ತಿನ್ನುತ್ತೆ. ದಿನ ಮಾಡಬೇಕಾದ್ನ? ದಿನ ಮಾಡಬೇಕು. ಅಂದರೆ ದಿನ ಅದನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕಾ ಆಹಾರ ಕೊಡೋದನ್ನ, ಅಥವಾ ಒಂದೇ ಪ್ರಮಾಣದಲ್ಲಿ ಕೊಟ್ಟರೆ ಸಾಕ? ಈಗ ಪ್ರಮಾಣ ನಿಗದಿ ಇರುತ್ತೆ ಸರ್. ಪ್ರಮಾಣ ನಿಗದಿ ಹೆಂಗೆ ಅಂತಂದರೆ 1 ಲಕ್ಷಕ್ಕೆ 3/4 kg ಕೊಡಬೇಕು, 1 kg ಕೊಡಬೇಕು, ಏರಿಸ್ಬೇಕು ಅಂತ ಇರ್ತದೆ. ಇಲ್ಲಿ ಏನಾಗ್ತದೆ, ನಾವು ತಗೊಂಡೋಗಿ ನೀರಿಗೆ ಹಾಕಿರೋದ್ರಿಂದ ನೀರೊಳಗಡೆ ಏನಾಗ್ತಿದೆ ಅನ್ನೋದು ಸಸ್ಪೆನ್ಸ್ ಆಗಿರುತ್ತೆ, ಅದು ಗೊತ್ತಾಗೋದಿಲ್ಲ. ನಮ್ದು ಹೆಂಗೆ ಗೊತ್ತಾಗ್ತದೆ ತುಂಬ ದಿನ ಹೋದ್ಮೇಲೆ ಗೊತ್ತಾಗ್ತದೆ. ನಮ್ಮದು ಭವಿಷ್ಯ ಒಂದು 6 ಗಂಟೆ ಒಳಗಡೆ ಮರಿ ತಗೊಂಡೋದು 6 ಅವರ್ಸು ಕ್ರಿಟಿಕಲ್ ಪೀರಿಯಡ್ ಅಂತ ಇರ್ತದೆ. ಮರಿ ಹಾಕಿದ 6 ಅವರ್ಸು ಹೊಟ್ಟೆ ಉಬ್ಬರ ಬರುತ್ತೆ, ತೇಲುತ್ತೆ, ಅದು ಹೋಗ್ತಾ ಇರ್ತದೆ. ಅವಾಗೇನೋ ಸಿಮ್ಟಮ್ಸ್ ಕಾಣಲಿಲ್ಲ ಅಂದರೆ ಮರಿ ಸ್ವಲ್ಪ ಉಳಿದಿದೆ ಅಂತ. ತೀರಾ ಅದು ಮರಿ ಆ ಥರದ್ದು ವ್ಯತ್ಯಾಸ ಆಗಿ ಹೋಗಿದೆ ಅಂದರೆ ಸರ್ವೈವಲ್ ರೇಟ್ ಕಡಿಮೆ ಇದೆ ಅಂತ. ಮತ್ತು ನಾವು ಬೆಳಗ್ಗೆ ಹಾಕಿರೋ ತಿಂಡಿ ಅದು ಮಧ್ಯಾಹ್ನ ಆದ್ರೂ ಅದು ಹಂಗೆ ತೇಲ್ತಾ ಇದೆ ಅಂದರೆ ಮರಿ ಪ್ರಮಾಣ ಕಡಿಮೆ ಇದೆ, ಉಳಿದಿರೋ ಪ್ರಮಾಣ ಕಡಿಮೆ ಇದೆ ಅಂತ. ಅದು ಬೇಗ ತಿನ್ಕೋತಾ ಇದೆ ಅಂದರೆ ಸರ್ವೈವಲ್ ರೇಟ್ ಚೆನ್ನಾಗಿದೆ ಅಂತ. ಆ ಒಂದು ನಮ್ಮ ಒಂದು ಸ್ವಂತ ಅನುಭವದ ಮೇಲೆ ಆ ಪ್ರಮಾಣನ ಸ್ವಲ್ಪ ವ್ಯತ್ಯಾಸ ಮಾಡ್ಕೋಬೇಕಾಗ್ತದೆ ಸರ್. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಕತ್ತೀನಲ್ಲ, ಸ್ಟಾರ್ಟ್ ಆತ್ ಕಟಾವು ಮಾಡಕ್ಕೆ ಹಣ್ಣು. ಇವತ್ತಿನ ತನಕ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಹೀಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್, ಆಯಿಲ್ ಪಾಮ್, NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1 ರಿಂದ 5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಈಗ ತರ್ತಿರಲ್ಲ ನೀವು? ಹಾಂ ಸರ್. 4 ದಿವಸದ ಮರಿ ಅಂದ್ರೆ ಅದನ್ನು ಹೇಗೆ ತರ್ತೀರಿ ಮತ್ತು ಕೊಳಕ್ಕೆ ಯಾವ ಥರ ಬಿಡ್ತೀರಿ? ಈಗ ಪೂರ್ವ ಸಿದ್ಧತೆ ಅಂದಂಗೆ ನಾವು ಮೆನ್ಯೂರ್ ಮಾಡಿ ಎಲ್ಲ ಮಾಡಿ ಇಟ್ಕೊಂಡಿರ್ತೀವಿ. ಅದರಲ್ಲಿ ಒಂದು ನೋಟನೆಂಟ್ಸ್ ಅಂತ ಬರುತ್ತೆ ಸರ್, ಬ್ಯಾಕ್ ಸ್ವಿಮ್ಮರ್ ಅಥವಾ ನೋಟನೆಂಟ್ಸ್ ಅಂತ ಕರೀತಾರೆ. ಅದು ಸೊಳ್ಳೆಗಿಂತ ಸ್ವಲ್ಪ ದೊಡ್ಡದಿರುತ್ತೆ, ಅದು ಕೀಟ. ಅದು ನೆಲದಲ್ಲೂ ಇರುತ್ತೆ ಮತ್ತು ಕೊಳಗಳಲ್ಲೂ ಇರುತ್ತೆ. ಸಾಧಾರಣವಾಗಿ ನಾವು ಆ ಮೆನ್ಯೂರ್ ಮಾಡೋಕ್ಕಿಂತ ಮೊದಲು ಹೊರಗಡೆನೇ ಇರುತ್ತೆ. ಮೆನ್ಯೂರ್ ಮಾಡಾದ್ಮೇಲೆ ಅದು ಆಟೋಮೆಟಿಕಾಗಿ ಕೊಳಗಳಿಗೆ ಬಂದ್ಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು. ಅದಕ್ಕೆ ನಾವು ಮರಿ ತರೋದಕ್ಕೆ ಹೋಗುವಾಗ ಒಂದು 2 ಅವರ್ಸ್ ಮುಂಚಿತವಾಗಿ ಸ್ವಲ್ಪ ಡೀಸೆಲನ್ನು ಪಾಂಡ್ಗಳ ಮೇಲೆ ಹಾಕಬೇಕು. ಡೀಸೆಲ್ ಏನಪ್ಪ ಅಂತಂದರೆ ನೀರಲ್ಲಿ ಮಿಕ್ಸ್ ಆಗಲ್ಲ, ಮೀನು ಮರಿಗಳಿಗೇನು ತೊಂದರೆ ಇಲ್ಲ. ಆ ನೋಟನೆಂಟ್ಸ್ನ ನಾವು ಒಂದು 5 ಡೇಸ್ವರೆಗೆ ಅಥವಾ 3 ಡೇಸ್ವರೆಗೆ ಅವಾಯ್ಡ್ ಮಾಡಬೇಕು. ಅದು ಮೇಲ್ಗಡೆ ಬಂದು ಉಸಿರನ್ನು ತಗೊಂಡು ಒಳಗಡೆ ಹೋಗೋದ್ರಿಂದ ಅದು ಉಸಿರನ್ನು ತಗೊಳಕ್ಕೆ ಬಂದಾಗ ಆ ಡೀಸೆಲ್ ಒಳಗಡೆ ಹೋಗಿ ಅದು ಸಾಯುತ್ತೆ. ಮತ್ತು ಆ ಡೀಸೆಲ್ ಸ್ಮೆಲ್ಗೆ ಹೊರಗಡೆಯಿಂದ ಬರೋದು ಸ್ವಲ್ಪ ಅವಾಯ್ಡ್ ಆಗ್ತದೆ. ಇದಿಷ್ಟನ್ನು ಮೊದಲನೇ ಹಂತದಲ್ಲಿ ನೋಡ್ಕೋಬೇಕು ಸರ್. ಇದಿಷ್ಟನ್ನು ನೋಡಿಕೊಂಡು
ಮೀನು ಮರಿಗಳನ್ನ ಅವ್ರು ಮಾಡಿಕೊಡ್ತಾರೆ. ಅವರು ಆಕ್ಸಿಜನ್ ತುಂಬಿಕೊಡ್ತಾರೆ. ಅವರು ಒಂದು ಬೌಲಲ್ಲಿ ಅಳತೆ ಮಾಡಿ ಆಕ್ಸಿಜನ್ ಹಾಕಿ ನಮಗೆ ಕೊಡ್ತಾರೆ. ಪಕ್ಕದಲ್ಲೇ ಇದೆ ಅಂತ. ಪಕ್ಕದಲ್ಲಿದೆ, ಅದು ಇದ್ರೂ ಆಕ್ಸಿಜನ್ ಇರ್ತದೆ. ಆಕ್ಸಿಜನ್ ಫಿಲ್ ಮಾಡಿದ್ಮೇಲೆ ನಾವು ಒಂದು ಅಂದಾಜು ಒಂದು 18 ಗಂಟೆ ಜರ್ನಿನಲ್ಲಿ ಮೀನು ಮರಿನ ಸಾಗಣೆ ಮಾಡ್ಬೋದು ಸರ್. ಅಲ್ಲ, ನಿಮ್ದು ಪಕ್ಕದಲ್ಲೇ ಇದೆ, ತಂದ್ಬಿಡ್ತೀವಿ. ಆಮೇಲೆ ಹೇಳಿ ಮುಂದೆ. ತಂದಾದ್ಮೇಲೆ ಕೊಳಗಳಿಗೆ ಬಿಟ್ಕೋತೀವಿ ಸರ್. ಹೇಗೆ ಬಿಡ್ತೀರಿ? ಒಂದು ಕಾರ್ನರಲ್ಲಿ ಸ್ವಲ್ಪ ಮರಿಗಳಿಗೆ ಆ ನೀರನ್ನು ಹಾಕೋತೀನಿ. ಒಂದೊಂದು ಕವರ್ಗೆ ಆ ನೀರನ್ನು ಸ್ವಲ್ಪ ಹಾಕಿ ಒಳಗಡೆನೆ ಇಡ್ತೀನಿ. ಒಂದು ಟೆಂಪ್ರೇಚರ್ ಅದಕ್ಕೆ ಗೊತ್ತಾಗಲಿ ಅಂತ, ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತ. ಅದಾದಮೇಲೆ 4 ಬದಿಗಳಲ್ಲಿ ಅದನ್ನು ಬಿಡ್ತೀನಿ ಸರ್. 4 ಬದಿಗಳಲ್ಲಿ ಬಿಡಿದ್ರೆ ಬಿಡುವಾಗ ನೀವು ಕೊಳದೊಳಗಡೆ ಇಳಿದು ಬಿಟ್ಟಿರ್ತೀರಾ? ಇಳಿಬೇಕು ಅಲ್ವಾ? ಬೇರೆ ಪ್ರಾಣಿಗಳು ಹಾವು ಪಾವು ಅಂಥವೆಲ್ಲ ಏನು ಇರಲ್ವಾ ಕೊಳದಲ್ಲಿ? ಹಾವು ಇರುತ್ತೆ. ಇದು ಮೀನನ್ನು ತಿಂದೇ ಇರೋ ಪ್ರಾಣಿ ಯಾವುದೂ ಇಲ್ಲ. ಹಾವು ಬರುತ್ತೆ, ಕಪ್ಪೆ ಬರುತ್ತೆ, ನೀರು ಕಾಗೆ ಬರುತ್ತೆ, ದೊಡ್ಡ ಮೀನುಗಳಿಗೆ ನೀರು ನಾಯಿಗಳು ಬರ್ತವೆ. ಮೀನು ಹೊಳೆ ಪಕ್ಕದಲ್ಲಿದ್ರಂತೂ ನೀರು ನಾಯಿಗಳು ಬಂದೇ ಬರ್ತದೆ. ನಮಗೆ ಕಾರ್ಮೊರೆಂಟ್ಸು ಅಂದರೆ ನೀರು ಕಾಗೆ, ಅದ್ರದ್ದು ಭಾಳ ತೊಂದರೆ ಕೊಡೋದು. ನೀರ್ನಾಯಿ ಇದೆಯಾ? ನೀರ್ನಾಯಿ ತುಂಬ ಹತ್ರದಲ್ಲಿದ್ದರೆ ಬರುತ್ತೆ ಸರ್. ಹೌದಾ? ಬರುತ್ತೆ. ನೋಡಿದ್ದೀರಾ ನೀವು ನೀರ್ನಾಯಿನ? ನೋಡಿದ್ದೀವಿ ಸರ್. ಹೌದಾ? ನದಿನಲ್ಲೂ ಇರುತ್ತಾ? ನದಿನಲ್ಲೂ ಇರುತ್ತೆ, ಮತ್ತು ನಮ್ಮ ಬ್ಯಾಕ್ ವಾಟ್ರಲ್ಲಿ ಇದೆ. ಬಟ್ ನನ್ನ ಪಾಂಡ್ಗಳಿಗೆ ಬಂದಿಲ್ಲ ಅದು. ಸರಿ ಸರಿ, ಆಯಿತು. ಈಗ ಮೀನು ಮರಿನ ಬಿಟ್ರಿ. ಹಾಂ ಸರ್. ಬಿಟ್ಟ ಮೇಲಿಂದ ಏನೇನು ಕೆಲಸ ಇರುತ್ತೆ? ಎಷ್ಟು ದಿವಸದವರೆಗೆ ಕೆಲಸ ಇರುತ್ತೆ? ಇವಾಗ ಮೊದಲನೇ ಹಂತದಲ್ಲಿ ಬರ್ಡ್ ನೆಟ್ ಬಲೆಗಳನ್ನ ಹಾಕೋಬೇಕು. ನೀರು ಕಾಗೆ ಬರದೇ ಇರೋಂಗೆ. ನೀರು ಕಾಗೆ ಬರದೆ ಅದು ಬಂದರೆ ದಿನದಿಂದ ದಿನಕ್ಕೆ ಮೀನನ್ನು ತಿಂತಾ ಇರುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಅದನ್ನು ಕಾವಲಿಂದಂತೂ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಬಲೆ ಅಥವಾ ದಾರ ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕು. ಅಥವಾ ಒಂದು ನಾಯಿ ಏನಾದರೂ ಸಾಕೊಂಡಿದ್ರೆ ಅದಕ್ಕೊಂದಷ್ಟು ಟ್ರೈನ್ ಮಾಡಿ ಓಡಾಡಿಸ್ಕೊಂಡಿರ್ಬೇಕು. ಅದಷ್ಟು ಮೊದಲನೇ ಪ್ರಿಡೇಟರ್. ನಾಯಿಗೆ ಹೆದರ್ಕೊಳ್ಳುತ್ತಾ? ಮೇಲ್ಗಡೆ ಅದಕ್ಕೆ ಏನಪ್ಪ ಅಂತಂದರೆ ಪಕ್ಷಿ ಥರ ಏಕಕಾಲದಲ್ಲಿ ಹಾರಾಗಿ ಹೋಗೋಕ್ಕೆ ಆಗೋದಿಲ್ಲ. ಅದು ಬಂದು ಬದು ಮೇಲೆ ಕೂತ್ಕೊಂಡು ತನ್ನ ರೆಕ್ಕೆಲ್ಲ ಒಣಗಿಸೇ ಹೋಗೋಕ್ಕೆ ಆಗೋದು. ಹೌದಾ? ಅದು ಹಂಗಾಗಿರೋದ್ರಿಂದ ಅದು ಬಂದು ಬದು ಮೇಲೆ ಕೂರಲೇಬೇಕು. ಹೌದಾ? ಕೂರಲೇಬೇಕು. ಅಥವಾ ಯಾವುದಾದ್ರೂ ಒಂದು ಕಡ್ಡಿ ಇದ್ರೆ ಕಡಿಮೆ ಹೈಟ್ ಇದ್ರೆ ಅಲ್ಲೋಗಿ ಕೂರಬೇಕು. ಆವಾಗ ನಾಯಿಗಳು ಏನಾದರೂ ಸಿಕ್ಕಾಕೊಳ್ತೀನಿ ಅಂತೇಳಿ ಸ್ವಲ್ಪ ಹೆದರುತ್ತೆ ಅದು. ಸರಿ. ಬಲೆ ಅಂತಂದ್ರೆ ಮಾಮೂಲಿ ಮೀನು ಹಿಡಿತಿರಲ್ಲ, ಹಳೆ ಬಲೆಗಳನ್ನ ಯೂಸ್ ಮಾಡ್ಬೋದು. ಅದು ಒಂದು ಮಳೆ ಒಂದು ಬೇಸಿಗೆ ಅಷ್ಟೇ ಅದರದ್ದು. ಆವಾಗ ಮತ್ತೆ ಅದು ಕಟ್ಟಾಗ್ತದೆ. ನೀವು ಒಳ್ಳೆ ಕ್ವಾಲಿಟಿ ಬಲೆ ಬಳಸ್ತೀನಿ ಅಂದ್ರೂ ಅದೇ ಪ್ರಾಬ್ಲಮ್ ಆಗ್ತದೆ. ಒಂದು ವರ್ಷ ಬರ್ತದೆ, ಹೋಗ್ತದೆ. ಇನ್ನು ಗ್ರೀನ್ ನೆಟ್ಗಳಂತೂ ಬಳಸೋಕ್ಕಾಗಲ್ಲ. ಹಾಗಾಗಿ ಬಲೆಗಳನ್ನ ನಮ್ಮದು ಅವಧಿ ಮುಗಿದ ಮೇಲೆ ಅದೆಲ್ಲ ಕಟ್ಟಿ ಒಂದು ಕಡೆ ಸೇಫಾಗಿ ಇಟ್ಕೊಂಡ್ರೆ ಒಂದಷ್ಟು ಬಳಕೆ ಬರ್ತದೆ. ಅದು ಮಾಡಲೇಬೇಕಾಗ್ತದೆ, ಅದೊಂದು ಎಕ್ಸ್ಪೆಂಡಿಚರ್. ಆಮೇಲೆ ಅದಾದಮೇಲೆ ಒಂದು 20 ದಿನದವರೆಗೆ ಸಾಕ್ತೀವಿ ಸರ್. 1 ವಾರ ಆಯಿತು. ಅವಾಗೆಲ್ಲ ಮಧ್ಯೆ ಮಧ್ಯೆ ಮಾನಿಟ್ರಿಂಗ್ ಮಾಡ್ತಾ ಇರ್ತೀವಿ. 3 ಡೇಸ್ಗೊಂದ್ಸಲ ನೋಡ್ತೀವಿ. ಆಮೇಲೆ 1 ವಾರಕ್ಕೊಂದ್ಸಲ ನೋಡ್ತೀವಿ. ಅದ್ರ ಸೈಜ್ ಏನಿದೆ, ಡೆನ್ಸಿಟಿ ಏನಿದೆ ಅದನ್ನು ನೋಡ್ತೀವಿ. ನಂದು ನೋಂದಣಿ ಆಗಿರೋ ಒಂದು ಫಾರ್ಮ್ ಆಗಿರೋದ್ರಿಂದ ನನಗೊಂದಷ್ಟು ಹಳೆ ಫಾರ್ಮರ್ಸ್ ಎಲ್ಲ ನಂಗೆ ಪರಿಚಯ ಇದ್ದಾರೆ. ಅವ್ರು ಮುಂಚಿತವಾಗಿ ನಮಗೆ ಕೇಳ್ತಾರೆ. ನಂದು ಮುಖ್ಯ ಕೆಲಸ ಏನಪ್ಪ ಅಂದರೆ, ನಮ್ಮ ಇಲಾಖೆ ಒಂದಿದೆ, ಅವರು ಮರಿ ಕೊಡ್ತಾರೆ, ನಾನು ಮಾಡ್ತೀನಿ. ನಮ್ಮದು ಇಲಾಖೆ ನಮ್ಮಂಥ ರೈತರನ್ನ ಯಾಕೆ ಸಪೋರ್ಟ್ ಮಾಡುತ್ತೆ ಅಂದರೆ, ದೊಡ್ಡ ಗಾತ್ರದ ಮರಿಗಳನ್ನ ಕಡಿಮೆ ಅವಧಿ ನೀರಿನಿಲ್ಲ ಅಂತ ಕೆರೆಗಳಿಗೆ ಕೊಟ್ಟರೆ 3 ತಿಂಗಳ ಅವಧಿನ ಅವರು ಕಟ್ ಮಾಡಿ ಬೇಗ ಬೆಳವಣಿಗೆ ತಗೋಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಪಾಲನಾ ಕೇಂದ್ರಗಳಿಗೆ ಉತ್ತೇಜನ ಕೊಡ್ತದು. ಅದು ಒಂದು 8 ಇಯರ್ಸಿಂದ ಅದೇ ಉತ್ತೇಜನ ಕೊಡ್ತು. ಯಾರಿಗೆ ಅವಕಾಶ ಇದೆ ಅವ್ರನ್ನ. ಇಲಾಖೆ ಅದೇ ಮರಿಗಳನ್ನ 2.5 ತಿಂಗಳೊಳಗೆ ಸಾಕಿದ್ರೆ ಅಷ್ಟು ಪ್ರೊಡಕ್ಷನ್ ಮಾಡಿ ಎಲ್ಲ ಕೆರೆಗಳಿಗೆ ಅವ್ರಿಗೆ ಹಂಚೋಕ್ಕಾಗೋದಿಲ್ಲ. ಅವ್ರಿಗೊಂದು ಟಾರ್ಗೆಟ್ ಇರುತ್ತೆ ಅಂತೇಳಿ ನಮ್ಮಂಥವ್ರಿಗೆ ಕೊಟ್ಟಿದ್ದಾರೆ. ನಾವು ಅಷ್ಟೇ, ನಾವು ಏನು ಹೇಳ್ತೀವಿ ಅಂತಂದರೆ, ಯಾರು 6 ತಿಂಗಳು 8 ತಿಂಗಳ ಅವಧಿವರೆಗೆ ನಿಮ್ಮ ಕೊಳಗಳು ಕೆರೆಗೆ ನೀರಿರುತ್ತೆ ಅಂಥವರು ಈ ಥರದ ಬಲಿತ ಬಿತ್ತನೆ ಮರಿಗಳನ್ನ ಬಿತ್ತನೆ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಮತ್ತು ದೊಡ್ಡ ಕೆರೆಯವರು ಬರ್ತಾರೆ, ದೊಡ್ಡ ಕೆರೆಗಳವರು ಬರ್ತಾರೆ. ಯಾಕಂದರೆ ಸರ್ವೈವಲ್ ರೇಟು ಈಗ ತಿಲಾಪಿಯ ಇದೆ, ಕ್ಯಾಟ್ ಫಿಶ್ ಇದೆ ಕೆರೆಗಳಲ್ಲಿ. ಸಣ್ಣ ಮರಿಗಳನ್ನ ತಗೊಂಡೋದ್ರೆ ತಿಂತೇವೆ ಅನ್ನೋ ಉದ್ದೇಶಕ್ಕೆ ನಮ್ಮ ಹತ್ರ ದೊಡ್ಡ ಮರಿಗಳನ್ನ ತಗೊಂಡೋಗ್ತಾರೆ. ನಾನು 1.5 ತಿಂಗಳ ನಂತರನೇ ಸರ್ ನನ್ನ ಮರಿಗಳನ್ನ ಇದು ಕೆರೆಗಳಿಗೆ ಕೊಡೋದು. ಹೌದಾ? ಅಂದರೆ 1.5 ತಿಂಗಳು ನೀವು ಸಾಕ್ತೀನಿ? ನಾನು ಸಾಕ್ತೀನಿ. ಹತ್ತತ್ರ ಅದು 2 ತಿಂಗಳಾದ್ರೂ ಆಗುತ್ತೆ. ಎಷ್ಟು ಉದ್ದ ಗಾತ್ರ ಬಂದಿರ್ತದೆ? 2-2.5 ಇಂಚು ಶುರು ಆಗ್ತದೆ. ಮ್ಯಾಕ್ಸಿಮಮ್ 4 ಇಂಚ್ವರೆಗೆ ಸಾಕ್ತೀನಿ.
ಹೌದಾ? ಅಷ್ಟರೊಳಗೆ ಕೊಡ್ತೀನಿ ಸರ್. ಅದು ಇನ್ನೂ ಹೆಚ್ಚಿಗೆ ಸಾಕಿದ್ರೆ ಅದನ್ನು ಪ್ಯಾಕ್ ಮಾಡಬೇಕಾದ್ರೆ ತೀರಾ ಕಡಿಮೆ ಹಿಡಿಯುತ್ತೆ. ಗಾಡಿಗಳು ತುಂಬ ದೊಡ್ಡ ಗಾಡಿಗಳು ಬರಬೇಕಾಗ್ತದೆ. ಹಾಗಾಗಿ 2-2.5 ಒಂದು ಬೆಸ್ಟ್ ಉದ್ದ. ಓಕೆ. ಅದನ್ನು ಪ್ಯಾಕ್ ಮಾಡೋಕ್ಕೆ ಇದು ಮಾಡೋಕ್ಕೆಲ್ಲ ಏನೇನು ಟೆಕ್ನಾಲಜಿ ಏನು ಇಟ್ಕೊಂಡಿದ್ದೀರಿ ನಿಮ್ಮ ಜಮೀನಲ್ಲಿ? ಪಾಲನಾ ಕೇಂದ್ರಗಳು ಕಡ್ಡಾಯವಾಗಿ ಆಮ್ಲಜನಕ ಸಿಲಿಂಡರ್ಗಳನ್ನ ಇಟ್ಕೋಬೇಕು ಸರ್. ಆಕ್ಸಿಜನ್ ಸಿಲಿಂಡರ್ಸ್ ಬೇಕೇ ಬೇಕು, ಅದೊಂದಿರುತ್ತೆ ನಮ್ಮ ಹತ್ರ. ಇನ್ನು ಮರಿಗಳನ್ನ ನಾವು ಹಿಡಿದು ಒಂದು ಕಡೆ ಸಂಗ್ರಹ ಮಾಡ್ಕೋಬೇಕಾಗ್ತದೆ. 1 ಗಂಟೆವರೆಗೆ ಒಂದು ಕಂಡೀಷನ್ ಪಾಂಡ್ ಅಂತ ಮಾಡ್ಕೋಬೇಕಾಗ್ತದೆ. ಅದು ಯಾಕಪ್ಪ ಅಂತಂದರೆ ನಾವು ಬಲೆ ಎಳೆಯುವಾಗ ಯಾವುದಾದ್ರೂ ಕಾಲಕ್ಕೆ ಸಿಕ್ಕಿರುತ್ತೆ ಮತ್ತು ಗಿಲ್ಲಾಗಿರುತ್ತೆ, ಅವೇನಾದರೂ ಇದ್ದರೆ ಅವು ಇಲ್ಲೇ ಏನಾದರೂ ಸತ್ತೋದ್ರೆ ಅವುಗಳನ್ನೆಲ್ಲ ಕ್ಲೀನ್ ಮಾಡಿ ಯಾವುದು ಕ್ಲೀನಾಗಿ ಹೆಲ್ದಿಯಾಗಿರುತ್ತೆ ಅದನ್ನು ಮಾತ್ರ ಪ್ಯಾಕ್ ಮಾಡೋಕ್ಕೆ ಉದ್ದೇಶಕ್ಕೋಸ್ಕರ, ಮತ್ತು ಅದ್ರದ್ದು ಹೊಟ್ಟೆನಲ್ಲಿರೋ ವೇಸ್ಟ್ ಎಲ್ಲ ಅದು ತೆಗೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕಂಡೀಷನ್ ಪಾಂಡಲ್ಲಿ ಅರ್ಧ ಗಂಟೆ ಕಂಡೀಷನ್ಗೆ ಹಾಕೋತೀವಿ ಮರಿಗಳನ್ನ ಪ್ಯಾಕಿಂಗ್ ಮಾಡೋಕ್ಕೆ ಮೊದಲು. ಆವಾಗ ಯಾವುದು ಚೆನ್ನಾಗಿದೆ ಆ ಮರಿಗಳನ್ನ ಮಾತ್ರ ಕವರಲ್ಲಿ ಹಾಕೋದ್ರಿಂದ ಅಲ್ಲಿ ಯಾವುದೇ ಮರಿಗಳು ಸಾಯೋದಿಲ್ಲ, ಅದು ನೀರು ಕೆಡೋದಿಲ್ಲ. ಹಾಗಾಗಿ ಒಂದು ಒಳ್ಳೆ ಮಟ್ಟದಲ್ಲೇ ಕೆರೆಗಳನ್ನ ತಲುಪ್ತವೆ ಸರ್ ಅವು. ನೀವು ಸೇಮ್ ಅದೇ ಥರ ಪ್ಲಾಸ್ಟಿಕ್ ಕವರ್ನೇ ಬಳಸಿ ಕವರಲ್ಲೇ ಪ್ಯಾಕ್ ಮಾಡಿ ಕೊಡೋದು ಮಾಡಬೇಕು ಸರ್ ಅಲ್ವಾ? ಅದೇ ಥರನೇ ಯೂಸ್ ಮಾಡಬೇಕು. ಈಗ ನೀವು ಕೊಡೋವಂಥದ್ದು ಎಷ್ಟು ಗಂಟೆಗಳ ಕಾಲದ ಪ್ರಯಾಸವನ್ನು ತಡ್ಕತ್ತವೆ? ಈಗ ಅದು ಗಾಡಿ ರನ್ನಿಂಗಲ್ಲೇ ಇದ್ದರೆ ನಾವು ನಮ್ಮ ಹತ್ರ ಬರೋರೆಲ್ಲ ನಮ್ಮ ಈ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬರ್ತಾರೆ, ನಮ್ಮ ಜಿಲ್ಲೆ ಹತ್ರದಿಂದನೂ ಬರ್ತಾರೆ. ನಾವು ಒಂದು 6 ಗಂಟೆ ಅಷ್ಟು ನಾವು 6ರಿಂದ 8 ಗಂಟೆ ಹೋಗ್ಬೋದು ಅಂತ ಹೇಳ್ತೀವಿ. ನಮ್ಮದೆಲ್ಲ ತೀರಾ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಪ್ಯಾಕ್ ಮಾಡಿ ಹೆಚ್ಚು ಕವರ್ಸ್ನ ಮಾಡ್ತೀವಿ ನಾವು. ಈಗ ಮೀನು ಮರಿ ಪಾಲನೆಯಿಂದ ನಿಮಗೇನು ಆದಾಯ ಆಗ್ತಿದೆ ಮಹೇಶ್ ಅವರೇ? ನಿಮಗೇನು ಪ್ರಯೋಜನ ಆಗ್ತಾ ಇದೆ? ಸರ್, ನಾನು ಮೊದಲು ಅಂದ್ಕೊಂಡಂಗೆ ನಾನು ಒಂದಷ್ಟು ಈ ಪಾಂಡನ್ನ ಮಾಡಬೇಕಾದ್ರೆ ನಾನು ಯಾಕೆ ಪಾಂಡ್ ಮಾಡಬೇಕು, ಮಾಡೋದ್ರಿಂದ ಏನು, ಅಕಸ್ಮಾತ್ ಇದು ಫೇಲ್ ಆದರೆ ಏನು, ಇದೆಲ್ಲ ನಾನು ಒಂದಷ್ಟು ನೋಟ್ ಮಾಡಿದೆ. ಮಾಡಿದ ಮೇಲೆ ನನಗನ್ನಿಸಿದ್ದು ಈ ಬೇರೆ ಆಪ್ಷನ್ ಇಲ್ಲ. ಈ ಜೋಗು ಪ್ರದೇಶದಲ್ಲಿ ಮೀನನ್ನೇ ಸಾಕಬೇಕು. ಮೀನು ಕೊಳ ಮಾಡಿದ್ಮೇಲೆ ಬೇರೆ ನೀವು ಏನೂ ಮಾಡೋಕ್ಕಾಗಲ್ಲ. ಪಾಂಡ್ ಮಾಡಿದ್ಮೇಲೆ ಅಲ್ಲಿ ನೀರು ತುಂಬಿಸ್ಬೇಕು, ಮೀನೇ ಬಿಡಬೇಕು. ಮತ್ತೆ ಅದೇನಾದರೂ ನಾನು ಲೆವೆಲ್ ಮಾಡ್ತೀನಿ ಅಂದರೆ ಅದು ಕಥೆನೇ ಬೇರೆ ಆಗಿಬಿಡ್ತದೆ. ಕೃಷಿ ಜಾಗಗಳು ಹಾಳಾಗ್ಬಿಡ್ತವೆ, ಬೇರೇನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಇದರಲ್ಲಿ ನಾನು ಕಳ್ಕೊಳ್ಳೋದು ಏನೂ ಇಲ್ಲ ಅನ್ನೋದೊಂದು ನನಗೆ ಖಾತ್ರಿ ಆಯಿತು. ಮಾಡೋದ್ರಿಂದ ಒಂದು ಪ್ರಾಫಿಟ್ಟೇ ಇರ್ತದೆ, ನಾನು ಇದರಿಂದ ಏನು ಲಾಸ್ ಆಗೋದಿಲ್ಲ ಅನ್ನೋದೊಂದು ನನಗೆ ಖಾತ್ರಿ ಆದಮೇಲೆ ನಾನು ಮಾಡಿದೆ. ಅದು ಮಾಡಿದ್ಮೇಲೆ ಒಂದು ಹಂತಕ್ಕೆ ನಾನು ಇತರ ಎಲ್ಲ ಕೃಷಿಗಳನ್ನ ಇದು ಸೈಡ್ ಆಗ್ತು. ಏನು ನಾನು ಉಳಿದಿರೋದು ಏನು ಮಾಡ್ತಾಯಿದ್ದೆ, ತೋಟ ಇದೆಲ್ಲ ಆವಾಗ ಒಂದಷ್ಟು ಫೈನಾನ್ಷಿಯಲಿ ನಮ್ಮನ್ನು ಸ್ಟೇಬಲ್ ಮಾಡ್ತು. ಒಂದಷ್ಟು ಬದಲಾವಣೆಗಳು ಸಡನ್ನಾಗಿ ಸರೌಂಡಿಂಗಲ್ಲಿ ಆಯಿತು. ಅಂದರೆ ಬೋರ್ ಇರಲಿಲ್ಲ, ಆವಾಗ ತೀರಾ ಬೋರ್ಗಳಿರಲಿಲ್ಲ. ನಾನು ಕೆರೆ ಮಾಡಿದ್ಮೇಲೆ ಅಂತರ್ಜಲ ಜಾಸ್ತಿ ಆಯಿತು, ನಮ್ಮ ಅಕ್ಕಪಕ್ಕದಲ್ಲಿ ನೀರು ಜಾಸ್ತಿ ಆಯಿತು. ಹಾಗಾಗಿ ಅವ್ರುಗಳೆಲ್ಲ ಬೋರ್ವೆಲ್ಲೆಲ್ಲ ಯೂಸ್ ಮಾಡಿದ್ರು. ಮಾಡಿದ್ಮೇಲೆ ನಂದು ಅಂತರ್ಜಲ 1 ವರ್ಷ ನಿಲ್ಲೋದು 8 ತಿಂಗಳಿಗೆ ಬಂತು. ಹಂಗಾಗಿ ನನಗೆ 6 ತಿಂಗಳು ನಿಂತರೆ ಸಾಕು ಅನ್ನೋದು ನಂದು ಕಟ್ ಆಫ್ ಇರೋದ್ರಿಂದ ಅಷ್ಟರವರೆಗೆ ನಡೀತಾ ಇದೆ ಸರ್ ಇವಾಗ. ಅಲ್ಲ, ಏನು ಆದಾಯ ಬರ್ತಾ ಇದೆ ಅಂತ ಕೇಳ್ತೀನಿ. ಆದಾಯ ಬರುತ್ತೆ ಸರ್. ಈಗ ಕನ್ಸಿಸ್ಟೆನ್ಸ್ ಆಗಿ ಒಂದು 4 ಲಕ್ಷ ನೋಡ್ಬೋದು, ಚೆನ್ನಾಗಾದರೆ ಒಂದು 12 ಲಕ್ಷ ನೋಡ್ಬೋದು. ನಾನು ಒಂದು 10 ಲಕ್ಷದವರೆಗೆ ನೋಡಿದ್ದೀನಿ. 5 ಲಕ್ಷ ಮಿನಿಮಮ್ ಇನ್ಕಮ್ ಇದ್ದೇ ಇದೆ. ನೀವು ಎಷ್ಟು ಬಾರಿ ಮೀನು ಮರಿ ಉತ್ಪಾದನೆ ಮಾಡ್ತೀರಿ? ನಾನು 3 ಬಾರಿ ಮ್ಯಾಕ್ಸಿಮಮ್ ಮಾಡ್ತೀನಿ ಸರ್. 3 ಬಾರಿ 3 ರಟೂನ್ ಮಾಡ್ತೀನಿ. ನಾನು ದೊಡ್ಡ ಮರಿ ಆಗೋದ್ರಿಂದ ಚೆನ್ನಾಗಿ ಮಳೆ ಆಯಿತು, ಎಲ್ಲ ಥ್ರೂಔಟ್ ಕರ್ನಾಟಕದಲ್ಲೇ ಚೆನ್ನಾಗಿ ಮಳೆ ಆಯಿತು ಅಂದರೆ ಎಲ್ಲ ಕೆರೆಗಳು ತುಂಬ್ತವೆ, ಮೀನು ಡಿಮ್ಯಾಂಡ್ ಆಗ್ತದೆ. ಆವಾಗ ಒಂದು 3 ಬಾರಿ ಮಾಡ್ತೀನಿ. ಇಲ್ಲ ಒಂದೇ ಬಾರಿಗಾದ್ರೂ ಫೈನಾನ್ಸ್ ಅಷ್ಟೇ ಇರ್ತದೆ. ನಾನು 3 ಬಾರಿ ಮಾಡಿದ್ರೂ ಅಷ್ಟೇ ಇರ್ತದೆ, ಒಂದೇ ಬಾರಿ ಮಾಡಿದ್ರೂ ಅಷ್ಟೇ ಇರ್ತದೆ. ಬೇಗ ಸಣ್ಣ ಸೈಜ್ ಕೊಟ್ಟರೆ ಕಡಿಮೆ ದರ ಕೊಡ್ತೀನಿ, ಇನ್ನೊಂದು ಸಲ ಹಾಕೋಬೋದು ಅಂತೇಳಿ. ದೊಡ್ಡದು ಮಾಡಿದ್ರೆ ಅದ್ರ ದರ ಅಲ್ಲಿಗೆ ಸರಿ ಹೋಗ್ತದೆ. ಯಾವ್ಯಾವ ಮೀನು ಮರಿ ಪಾಲನೆ ಮಾಡೋದು ನೀವು? ಸರ್, ಮೇಜರಾಗಿ ಮೇಜರ್ ಕಾರ್ಪ್, ಇಂಡಿಯನ್ ಮೇಜರ್ ಕಾರ್ಪು, ಕಟ್ಲ, ರೋಹು, ಮೃಗಾಲು, ಕಾಮನ್ ಕಾರ್ಪು ಮತ್ತು ಎಕ್ಸೋಟಿಕ್ ಬ್ರೀಡ್ ಒಂದು ಗ್ರಾಸ್ ಕಾರ್ಪು, ಹುಲ್ಗೆಂಡೆ. ಇದು 4 ವೆರೈಟಿ ಮಾಡ್ತೀನಿ. ಅದರಲ್ಲಿ ನಾನು ಮಾಡೋದು ಮೇಜರಾಗಿ ನನ್ನ ಫಾರ್ಮ್ಗೆ ಜಾಸ್ತಿ ಬೇಡಿಕೆ ಇರೋದು ಕಟ್ಲ ಮತ್ತು ಹುಲ್ಗೆಂಡೆ. ಇವೆರಡನ್ನೇ ನಾನು ಹೆಚ್ಚಿಗೆ ಮಾಡ್ತೀನಿ ಸರ್. ಹೌದಾ? ಅಂದರೆ ಹುಲ್ಗಂಡೆ ಅಂದರೆ ಎಲ್ಲೆಲ್ಲಿ ಹುಲ್ ಜಾಸ್ತಿ ಇದೆಯೋ ಅಂಥ ಕಡೆ ತಗೊಂಡು ಹೋಗ್ತಾರೆ. ಹೌದು ಸರ್.
ಕಟ್ಲ ಇನ್ನೇನು ಸುಲಭವಾಗಿ ಸಿಗುತ್ತೆ, ಸುಲಭವಾಗಿ ಹಿಡಿಬೋದು ಅದು ಅನ್ನೋ ಉದ್ದೇಶಕ್ಕೋಸ್ಕರ ಬೇಗ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಇಷ್ಟಪಡ್ತಾರೆ. ಈಗ ಕೆರೆಗಳಲ್ಲಿ ತುಂಬ ತಾವರೆ ಮತ್ತು ಜೊಂಡು ಹುಲ್ಲು ಬರುತ್ತೆ. ಅದೇನಪ್ಪ ಅಂತಂದರೆ ರೈತರು ಕೃಷಿ ಭೂಮಿಗಳಿಗೆ ಗದ್ದೆಗಳಿಗೆ ಗೊಬ್ಬರ ಹಾಕ್ತಾರೆ, ಅದು ರೆಸಿಡ್ಯೂಸ್ ಎಲ್ಲ ಕೆರೆಗಳಿಗೆ ಬರ್ತದೆ. ಅಲ್ಲಿ ಭಾಳ ಬೇಗ ಕಳೆಗಳು ಸ್ಪ್ರೆಡ್ ಆಗ್ತದೆ, ಸಿಗಡಿ ಸತ್ತೆ ಮತ್ತು ಇದೆಲ್ಲ ಆಗ್ತದೆ. ಹಂಗಾಗಿ ಅವ್ರಿಗೆ ಬಲೆ ಬಿಡೋದಕ್ಕೆ ತುಂಬ ಸಮಸ್ಯೆ ಆಗ್ತದೆ. ಹಾಗೆ ಹುಲ್ಗೆಂಡೆನ ಅಂಥ ಕೊಳಗಳಿಗೆ ರೈತರು ಬಯಸ್ತಾರೆ ಸರ್. ಎಷ್ಟು ವರ್ಷ ಆಯಿತು ಮಹೇಶ್ ಅವರೇ ಶುರು ಮಾಡಿ? 12 ವರ್ಷ ಆಯಿತು ಸರ್. ಅನುಭವ ಏನೇನು ಪಾಠಗಳನ್ನು ಕಲಿಸ್ತು? ಪಾಠಗಳು ಒಂದು ಕನ್ಸಿಸ್ಟೆನ್ಸಿ ಬೇಕು ಸರ್. ಫೇಲ್ ಆಗಲಿ ಅಥವಾ ಪ್ರಾಫಿಟ್ ಆಗಲಿ, ಮೊದಲು 4 ವರ್ಷ ನಾವು ಗೆದ್ದರೆ ಅದು ನಮಗೆ ಗೆಲುವೇ ಅಲ್ಲ. ಅದು ಯಾಕೆ ಗೆದ್ದೆ ಅನ್ನೋದು ನಮಗೆ ರೀಸನ್ ಗೊತ್ತಾಗೋದಿಲ್ಲ. ನಾವು ಮೊದಲನೇ 3 ವರ್ಷದ ನಾವು ಸ್ಟೇಬಲ್ ಆದಮೇಲೆ 1-2 ಸೋಲ್ ಬಂದಮೇಲೆ ಆ ಸೋಲ್ಗೆ ನಾವು ಒಂದು ರೀಸನ್ ಕಾರಣ ಏನು ಅಂತ ನಾವು ಹುಡುಕೊಂಡ್ರೆ ಇನ್ನು ಉಳಿದಿರೋ ಪಾರ್ಟ್ ಸುಲಭ ಆಗ್ತದೆ ಸರ್. ಅಂದರೆ ಮೀನು ಮರಿನೇ ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದೀರಿ? ನನಗೆ ಬೇರೆ ಅವಕಾಶ ಇಲ್ಲ. ನನಗೆ ಬೇರೆ ಚೆನ್ನಾಗಿರೋ ಭೂಮಿ ಇದ್ದರೆ ಖಂಡಿತ ನಾನು ಮೀನು ಕೃಷಿ ಮಾಡಲ್ಲ, ಅದರ ಅಗತ್ಯ ನನಗಿಲ್ಲ. ಅಲ್ಲಪ್ಪ, ಬೆಳೆದ ಮೀನುಗಳನ್ನ ಅಟ್ಲೀಸ್ಟ್ ಮಾಡ್ಬೋದು, ಒಂದು ಅರ್ಧ ಎಕರೆ 1 ಎಕರೆ ಅಂತ ಯಾವತ್ತು ಅನ್ನಿಸ್ಲಿಲ್ವ? ಈಗ ನೀರು ಚೆನ್ನಾಗಿದ್ರೆ ಮಾಡ್ಬೋದು ಸರ್. ನಾನು ಹೇಳ್ತೀನಿ, ಅವಕಾಶ ಇದ್ದರೆ ಮೀನು ಕೃಷಿಗಿಂತ ನಿಮಗೆ ಪ್ರಾಫಿಟಬಲ್ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೇನೆ. ನಿಮ್ಮೂರಲ್ಲಿ ಕೆರೆ ಪರ ಇಲ್ವೇ? ಇದಾವೆ ಸರ್. ನಾನು ಕೆರೆ ನಂದು, ಅದು ನಮ್ಮದು ಗ್ರಾಮದ ಕೆರೆ ಒಂದು ಮಾಡ್ಕೊಂಡಿದ್ದೀನಿ. ಹೌದಾ? ಹೌದು ಸರ್. ಮತ್ತೆ ಬೇರೆ ಕೆರೆ ಮಾಡಿರೋರು ನನ್ನ ಸ್ನೇಹಿತರ ಜೊತೆ ಪಾರ್ಟ್ನರ್ ಇದೆ. ಹೌದಾ? ನಾನು ಅಲ್ಲಿ ನಿಮ್ಮೂರು ಕೆರೆನಲ್ಲಿ ನೀವು ಸಾಕ್ತಿರಲ್ಲ? ಸಾಕ್ತೀನಿ ಸರ್, ಸಾಕ್ತೀನಿ. ಮತ್ತೆ ಆ ಥರದ ಅನುಭವ ಇದೆ ನಿಮಗೆ? ಹೌದು. ಈಗ ನೀವೇನು ಇಲ್ಲಿ ಸ್ವಲ್ಪ ದೊಡ್ಡ ಗಾತ್ರದ ಮೀನು ಮರಿಗಳನ್ನು ಕೊಡೋದ್ರಿಂದ ಏನೇನು ಅಡ್ವಾಂಟೇಜಸ್ ಆಗ್ತದೆ ಅಲ್ಲಿ ಕೆರೆನಲ್ಲಿ ಮೀನು ಸಾಕೋರಿಗೆ? ಕೆರೆಯಲ್ಲಿ ಈಗ ಈಗ ನನಗೆ ನೋಡಿರೋದು ಏನಪ್ಪ ಅಂತಂದರೆ, ಈಗ ನನ್ನ ಪಾಲನಾ ಕೊಳಕ್ಕೂ ನಮ್ಮ ಗ್ರಾಮದ ಕೊಳಕ್ಕೂ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ನಾನೇನು ಮಾಡ್ತೀನಿ, 3/4 kgವರೆಗೂ ನನ್ನ ಕೊಳದಲ್ಲೇ ಸಾಕ್ಕೊಂಡು ತಗೊಂಡೋಗಿ ಅಲ್ಲಿ ಬಿಟ್ಕೋತೀನಿ. ನಾನು 1000 ಮರಿ ಬಿಟ್ಟರೆ ನಾನು ಹಿಡಿಯೋದು 1000ನೇ ಇರುತ್ತೆ ಸರ್. ಹಾಗಾಗಿ ಎಕ್ಸಾಕ್ಟು ಲೆಕ್ಕಾಚಾರ ಸರಿ ಹೋಗ್ತದೆ. ಆವಾಗ 1 ವರ್ಷಕ್ಕೇ ಅಲ್ಲಿ ನಿಂತ್ಕೊಳ್ಳೋದೇ 8 ತಿಂಗಳು ನೀರು ನಿಲ್ಲುತ್ತೆ ಅಷ್ಟೇ. ಅಷ್ಟರೊಳಗೆ ನಾನು ಮ್ಯಾಕ್ಸಿಮಮ್ ಏನು ತೆಗಿಬೇಕು ಅದನ್ನು ತಗೊಳ್ಳೋಕೆ ಅವಕಾಶ ಆಗ್ತದೆ. ಹೆಚ್ಚು ಗಾತ್ರದ ಮೀನು ಮರಿಗಳನ್ನ ನಾವು ದೊಡ್ಡ ಗಾತ್ರದ ಮೀನು ಮರಿಗಳನ್ನ ಹಾಕೋದ್ರಿಂದ ಇವಾಗೇನಾಗಿದೆ, ಎಲ್ಲ ಕೆರೆಗಳಲ್ಲೂ ಕ್ಯಾಟ್ಫಿಶ್ ಕಾಮನ್ನು, ತಿಲಾಪಿಯಾ ಕಾಮನ್ನು, ಇವೆಲ್ಲ ಪ್ರಿಡೇಟರ್ಸು, ಇವು ತಿಂತವೆ ಇವು. ಹಾಗಾಗಿ ನಾವು ಅದನ್ನು ತಪ್ಪಿಸ್ಬೇಕು, ಅದನ್ನು ಹಿಡಿಯೋಕ್ಕೂ ಆಗಲ್ಲ. ಇಲಾಖೆ ಧೋರಣೆ ಏನಂದರೆ ಕ್ಯಾಟ್ಫಿಶ್ನ ಯಾರು ಹಿಡಿಬಾರ್ದು. ಈಗ ಟೈಗರ್ ಥರ ಆಗ್ಬಿಟ್ಟಿದೆ, ನೀವು ಏನು ಮುಟ್ಟಬೇಡಿ ಅಂತ. ಇವುಗಳನ್ನ ಮುಟ್ಟದೆ ಪಾಂಡಲ್ಲೆಲ್ಲ ಇವೇ ಆಗ್ಬಿಟ್ಟಿದ್ದಾವೆ. ಇದಕ್ಕೆ ತಿನ್ನೋದು ಬೇಡ, ಆದರೆ ಅದನ್ನ ಏನಾದರೂ ಬೈ ಪ್ರಾಡಕ್ಟ್ ಇದರಿಂದ ಮಾಡೋಕ್ಕಾಗ್ತದೆ, ಅದರಿಂದ ಅದಕ್ಕೆ ಕಡಿಮೆ ಆಗ್ತದೆ ಅಂತ ನಾವು ಕೂಡ ಮಾತಾಡ್ತೀವಿ ಅಧಿಕಾರಿಗಳ ಜೊತೆಗೆ. ಮೀನು ಕೃಷಿನಲ್ಲಿ ಕ್ಯಾಟ್ಫಿಶ್ ಒಂದು ದೊಡ್ಡ ಹೊಡೆತ. ಹಾಗಾಗಿ ದೊಡ್ಡದನ್ನು ನಾವು ಇಟ್ಕೊಂಡ್ರೆ ಎಕ್ಸಾಕ್ಟಾಗಿ ಎಷ್ಟು ಹಾಕಿದೆಯೋ ಅಷ್ಟನ್ನು ತಗೋಬೋದು ಸರ್. ಅಲ್ವಾ? ಈಗ ಮೀನು ಮರಿ ಪಾಲನೆ ಮಾಡ್ತಾ ಇದ್ದೀರಿ, ಮೀನು ಮರಿಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀರಿ. ಬೇಡಿಕೆನ ಹೇಗೆ ಗ್ರಹಿಸ್ತೀರಿ? ಇಷ್ಟು ಬರ್ಬೋದು ಅಂತ ಅಂದಾಜಿರುತ್ತಾ, ಅಥವಾ ಮಳೆ ಬೇರೆ ಕಡೆ ಡ್ಯಾಮ್ ತುಂಬೋದು ಅದನ್ನೂ ಎಲ್ಲ ನೋಡ್ತೀರಿ? ಹೌದು ಸರ್, ಈಗ ನೋಡ್ತೀವಿ. ಈಗ ಹೆಂಗಾಗಿದೆ ಅಂತಂದರೆ, ನಾನು ಮಳೆ ಆಶ್ರಯದಲ್ಲೇ ನನ್ನ ಪಾಲನಾ ಕೇಂದ್ರ ನಡೀತಾ ಇರೋದ್ರಿಂದ ಚೆನ್ನಾಗಿ ಮಳೆ ಆದರೆ ಆ ವರ್ಷ ನನ್ನ ಪಾಂಡ್ಗಳೆಲ್ಲ ಕ್ಲೀನಾಗಿ ತುಂಬ್ತದೆ. ಅದೇ ನನಗೆ ಇಂಡಿಕೇಶನ್ನು ಈ ಸಲ ಚೆನ್ನಾಗಾಗಿದೆ, ಎಲ್ಲರಿಗೂ ಡಿಮ್ಯಾಂಡ್ ಬರ್ತದೆ ಅಂಥೇಳಿ. ತುಂಬ ಬರ ಬಂತು, ಅದು ಆಗಲಿಲ್ಲ ಅಂದರೆ ನಾನು ಇಷ್ಟು 10 ವರ್ಷದಲ್ಲಿ 3 ಬರ ನೋಡಿದ್ದೀನಿ. ನಾನು 3 ವರ್ಷ ನನ್ನ ಪಾಂಡ್ ಏನು ₹1 ಇನ್ಕಮ್ ಇಲ್ಲದೆ ಇರೋವಂಥದ್ದು ನೋಡಿದ್ದೀನಿ. ಅದನ್ನ ಹೇಗಂದರೆ ನನಗೆ ಹೈನುಗಾರಿಕೆ ಜೊತೆಗಿದೆ, ರೇಷ್ಮೆ ಇದೆ, ತೋಟ ಇದೆ. ಹಾಗಾಗಿ ಅದರ ಜೊತೆಗೆ ನಾನು ಇದನ್ನು ಮಾಡ್ಕೋತೀನಿ ಸರ್. ಹಾಗಾಗಿ ಅದನ್ನು ಗ್ರಹಿಸ್ಕೋತೀನಿ ಸರ್. ಹೆಚ್ಚಿನ ಮಾಹಿತಿಗೆ ಮಹೇಶ್ ಅವರೇ, ನಿಮ್ಮನ್ನೇ ನಮ್ಮ ಕೇಳುಗರು ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದೇ? ಆಯಿತು ಸರ್. 98 45 74 85 14. ನಿಧಾನವಾಗಿ ಹೇಳಿ ಇನ್ನೊಂದು ಸರಿ. 98 45 74 85 14. ಇನ್ನೂ ಒಂದು ಸರಿ ಹೇಳ್ಬಿಡಿ ಮಹೇಶ್ ಅವರೇ. 98 45 74 85 14. ಒಳ್ಳೆಯದು ಮಹೇಶ್ ಅವರೇ, ಇದುವರೆಗೂ ಮೀನು ಮರಿ ಪಾಲನೆಯಲ್ಲಿನ ನಿಮ್ಮ ಅನುಭವಗಳನ್ನು ಬಹಳ ಸೊಗಸಾಗಿ ನಮ್ಮ ಜೊತೆ ಹಂಚಿಕೊಂಡ್ರಿ. ಒಳ್ಳೆಯದಾಗಲಪ್ಪ, ನಮಸ್ಕಾರ. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದಕ್ಕೆ ನಿಮಗೂ ತುಂಬ ಧನ್ಯವಾದಗಳು ಸರ್. ಮತ್ಸ್ಯತರಂಗ ಬಂಗಡಿ ಮೀನು ಬಳುಕಿದಾಗ ಮೀನುಮರಿ ಪಾಲನೆಯನ್ನು ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ಅಂತರಸಂತೆ ಹೋಬಳಿ ರಾಮೇನಹಳ್ಳಿಯ ವಿ ಮಹೇಶ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಅಲಂಕಾರಿಕ ಮೀನು ಕೃಷಿಯನ್ನು ಕುರಿತು
ಹುಣಸೂರು ತಾಲೂಕು ಮೀನುಗಾರಿಕಾ ಸಹಾಯಕ ನಿರ್ದೇಶಕರಾದ ಬಿಪಿ ಮಿಥುನ್ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯ ತರಂಗ. ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಬಂಗಡಿ ಮೀನು ಬಳಕಿದಾಗ ಸಹಯೋಗ ಮೀನುಗಾರಿಕಾ ಇಲಾಖೆ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.